ಗಂಡ ಯಮಲೋಕ ಕಂಡನಂದೆ. ಆದ್ರೆ ನಾನೇನು ಮಾಡಲಿ? ಆದರೆ ನನ್ನ ಮಾತಿನಂತೆ ನೀನು ನಡೆದಿದ್ದಾದರೆ ಏನೆಂದು? ಇದು ನೀನು ಚೆಲುವಿನ ಹೂವು ಪಕುಳ, ನಾನು ಹೂವಿನಾಶಿಂದ ಬಂದ ಬುಂದಿ ಹುಳ. ಅಯ್ಯ, ಇದ್ರ ಮೂಡ್ದಾರ್ ಬಿಚ್ಚಿ ಮುರು ಬಿಚ್ಚಿ ಮಣ್ಣಾಗ ಮುಚ್ಲಿ. ಏನ ನಿನ್ನ ಬಾಯಿ? ಯಾಲಕ್ಕಿ ಕಾಯಿ, ಹೇ ಸುಗ್ಗಿ ಬಣ್ಣದ ಎಣ್ಣೆ, ಗೊತ್ತಿಲ್ಲ ನೀ ಸೈನಿಕನ ಕಣ್ಣು. ಅದೇನು ಶಿವನ ಮುರಿಗಣ್ಣು ಅಲ್ವಲ್ಲ? ನಿನಗಿನ್ನೂ ತಿಳಿದಿಲ್ಲ ಈ ಸೈನಿಕನ ದರ್ಪದ ಚಕ್ರ. ಅದೇನು ವಿಷ್ಣುವಿನ ಚಕ್ರವಲ್ಲ? ಕೋಡಂಗಿ ಇದೇ ಮದಾಂಸಿ, ನಾನೀಗ ಯಾವ ಉಡುಪಿನಲ್ಲಿ ಇರುವೆ? ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಬದನಿ ತೋಟದಾಗಿನ ಹಚ್ಚ ಏನು ನಿನಗೆ ಬೆಚ್ಚ? ತಿಳಿದೈತೆ ನಿನಗೆ ಹಚ್ಚ? ಹೌದಾಳ ನನ್ನ ಗಟ್ಟಿ ಕೊಡಿಯ ಹಚ್ಚ ಎಂದು ನಿನ್ನ ಮನೆ ಒಳಗೆ ಕಾಲಿಟ್ಟಿದ್ದೆ. ಅಂದೆ ಹಾಕಿದ್ದೆ ಲೆಕ್ಕ, ಈಗ ಸಿಕ್ತುಳಲ್ಲ ಚೆನ್ನ ಚೆಲುವೆ ಏಕೆ ಭಯವೇ, ಚೆನ್ನ ಚೆಲುವೆ ಏಕೆ ಭಯವೇ, ಜಿಂಕೆಯಂತೆ ನೀ ಓಡುತ್ತಿರುವೆ, ಜಿಂಕೆಯಂತೆ ನೀ ಓಡುತ್ತಿರುವೆ, ಮುತ್ತು ಕೊಡುವೆ ಬಾಚಿನ್ನ ಕಾಡಬೇಡ ನೀನ್ನ, ಮುತ್ತು ಕೊಡುವೆ ಬಾಚಿನ್ನ ಕಾಡಬೇಡ ನೀನ್ನ. ಚೆಲುವೆ ಏಕೆ ಭಯವೇ, ಚೆನ್ನ ಚೆಲುವೆ ಏಕೆ ಭಯವೇ, ಜಿಂಕೆಯಂತೆ ನೀ ಓಡುತ್ತಿರುವೆ, ಜಿಂಕೆಯಂತೆ ನೀ ಓಡುತ್ತಿರುವೆ, ಮುತ್ತು ಕೊಡುವೆ ಬಾಚಿನ್ನ ಕಾಡಬೇಡ ನೀನ್ನ, ಮುತ್ತು ಕೊಡುವೆ ಬಾಚಿನ್ನ ಕಾಡಬೇಡ ನೀನ್ನ. ಓ ನನ್ನ ಚೆಲುವ, ಮುದ್ದು ಮುಖದ ಚೆಲುವ, ಓ ನನ್ನ ಚೆಲುವ, ಮುದ್ದು ಮುಖದ ಚೆಲುವ, ಬಂದ ದಾರಿಗೆ ಸುಂಕವಿಲ್ಲವೆಂದು ಹಿಂದಿರು, ಇಲ್ಲವಾದರೆ ಕೇಳು ಬಗೆದವನ ಎದುರಗುತ್ತ ಕೆಂಪುಂಡ
ಬಾಯಿನಲ್ಲಿ ಕಂಬನಿ ತುಂಬಿ ಬುದ್ಧಿ ಬದಿರವಾಗುವುದು. ಮಾಡುವುದೇನು ಅಂಗರಾಜ? ಸಾಮ್ರಾಜ್ಯ ಪಿತಾಮಹ ಭೀಷ್ಮ ಕರಡಿಯಾಚಾರ್ಯ ದ್ರೋಣ ಎದೆತಟ್ಟಿ ಮನಮಟ್ಟಿ ಯುದ್ಧ ಮಾಡಿದ್ದರೆ ಏನೆಂದು ನಾನಿಗೆ ನುಡಿಸಲಿ? ಕೌರವೇಶ ಭೀಷ್ಮ ದ್ರೋಣರ ದೇಹಗಳನ್ನು ನಿನಗೆ ಬಿಟ್ಟುಕೊಟ್ಟು ಪಾಂಡವರೊಳಗೆ ಮನ ತುಂಬಿ ಮಮತೆಯನ್ನಿಟ್ಟು ಧರ್ಮದ ಹೊಲಿಕೆ ತೊಟ್ಟು ತೋರಿದರು ಕೈತವರ ಕಟ್ಟ ಕಡೆಗೆ. ಹಿಂದಿಯನ್ನು ನುಡಿಯಲವೋ ಕರ್ಣ ತಾರ್ಕಿಕರ ತಾಳದವೇ ತುಂಬಿದ ಕೀರ್ತಿಯ ಹಂಬಲ ನಿನ್ನ ಅಂಗಾಂಗದವೇ. ಅಂಗರಾಜನೇ, ಮೊದಲು ನಿನ್ನ ಆತ್ಮ ಪ್ರೌಢಮಿಗೆ ಗುಡಿ ಕಟ್ಟುವಿ, ಆಮೇಲೆ ರಾಜೆಯ ನಿಷ್ಠೆಯ ಬೇರನ್ನೇ ಕಿತ್ತೊಗೆಯುವಂತಾದ ನೀನು. ಸಾಮ್ರಾಟ ತಿಳಿದುದರ ಸಾರ ಕೌರವ ವೀರ ಕೀಳು ನಾಲಿಗೆಗಳೆಲ್ಲವನ್ನು ದೂಡಾಚೆಗೆ ದೂರ ಕೈ ಹಿಡಿದ ಕಾಂತಿ ನಿಜಮಂತ್ರಿ ಮಿಕ್ಕವರಲ್ಲ ಅರ್ಥಾಂತರಗಳ ಜಂತ್ರಿ. ಮಾಯಗಿಮ್ಮಡಿ ಗಿಮ್ಮಡಿ ಹೆಣ್ಣು ಜಯಲಕ್ಷ್ಮಿ ಎಂಬ ಹೆಚ್ಚಿನ ಹೆಣ್ಣು. ಭಾನುಮತಿ, ನಿತ್ಯ ಮಾಡುತ್ತೀಯನು ಮುಕ್ತಂತ ಭೀಷ್ಮ ಬಾಣ ಮಂಚದಲ್ಲಿ ಕಲ್ಲಾಗಿ ಬಿದ್ದಿಯಹನು ದ್ರೋಣನು ಹೆಣ ಬಡಮೆಗಳ ಮೇಲೆ. ಕರ್ಣರಾಜನ ಹೊತ್ತು ಬೇರೊಬ್ಬ ಗಂಡುಗಲಿಗಳಿಲ್ಲ ಎನ್ನವರೇ ಕೌರವ ಸೇರಿ ನಡೆಸಬಲ್ಲ. ಸ್ನೇಹದ ವಜ್ರ ಬಂಧನದಲ್ಲಿ ಗುರುಕುಲದ ಪ್ರೀತಿಯ ತೆಕ್ಕೆಯಲ್ಲಿ ದುರ್ಯೋಧನನ ಪ್ರೇಮಾಮೃತದ ಪಂಕ್ತಿಯಲ್ಲಿ ಯಾವಾಗಲೂ ಹೋಗೊಟ್ಟೆ ಕೌರವೇಶನ ಹೊಳದನಿಯ ಕೂಗಿಗೆ. ಚಿಂತಿಸಿದರೆನ್ನಯ ದೊರೆ, ಆ ಪಾಂಡವರ ಪಡಗಡಲಿನ ಘರ್ಜನೆಗಳೆಂಬ ಠಕ್ಕರೆಗಳ ನಡೆಸಿ ಕಟ್ಟ ಕಡೆಗೆ ಆ ಪಡಗಡಲು ಕುಡಿದಿಟ್ಟು ಬಿಡುವುದನ್ನಯ್ಯ ಈ ಅಗತ್ಯ ಶಕ್ತಿಯ ಧನಸು. ರಾಧಿಯನೇ, ನಿನ್ನನ್ನಾರೂ ಅರಿಯದವರಿಲ್ಲ. ಆತ್ಮಸ್ತುತಿ ಏಕೆ ಅಂಗರಾಜನೇ? ಸಾಮಾನ್ಯದಲ್ಲಿ ಓ ಧಾರ್ತ ರಾಷ್ಟ್ರನೇ, ವಿಜಯೋನ್ಮಾದ ಪ್ರಬದ್ಧ ಪಾಂಡವರ ಎಲೆಗೊಪ್ಪಿನ ಎಳಚತ್ತು ನನ್ನ ಕರುತ್ತಿಗೆ ಮುತ್ತು. ನನ್ನ ತಂದೆಯನ್ನು ಕೊಂದ ಗೌಂತಿಯರ ನೆತ್ತರವನ್ನು ಅಣ್ಣನ ನೆಕ್ಕಲು ಚಿತ್ತಿದೆ ರೋಷಾಗ್ನಿ ಮಸಿದಿದೆ, ಬಿಲ್ಲೆತ್ತಿದೆ, ಮುಯ್ಯ ಮುಟ್ಟಿಸುವ ಸೇಡು. ಹಸ್ತಿನಾವತಿ ಸಾಮ್ರಾಜ್ಞಿ ಪದದಲ್ಲಿ ನಿಂತು ನುಡಿಸುತ್ತಿರುವೆ ನಾಲಿಗೆಯ. ಈ ಕರ್ಣರಾಜನ ರಕ್ತದಲ್ಲಿ ಪ್ರಾಣಿಸಿಕೊಂಡಿದೆ ಅಮನುಷ್ಯ ದಾನಿಯ ವೃತ್ತಿ. ವಿಚಾರವಿಲ್ಲದ ದಾನ ಭೂಮಿಯ ಬಾಳಿಗೆ ಕೃಪಾನ. ಇದು ಅಲ್ಲದೆ ಗುರು ಶಾಪಿತನು ಈ ಕರ್ಣರಾಜನು. ಈ ಗುಟ್ಟನ್ನು ಲೋಕ ಸಾಕ್ಷಿಯಾದ ಸೂರ್ಯ ಕಾಣದ್ದನ್ನು ಆ ಸಾವಿತ್ರಿಯ ಸಮಾನ ಘನತೆಯ ಕಂಡಿರುವುದು. ಬಾಯಿಂದ ಬಂದ ಪ್ರತಿಯೊಂದಕ್ಕೆ ಭಾನುಮತಿ, ಸತಿ ಧರ್ಮಕ್ಕಾಗಿ ಶಾಸ್ತ್ರಗಳು ತೋರಿದ ಗೆರೆಯೊಳಗಿರುತ್ತಿರು. ವೇದೋಪನಿಷತ್ತುಗಳ ವಾಣಿಗಳ ವಿಪರ್ಯಾಸ ಮಾಡಿ ಸ್ತ್ರೀಯರಿಗಾಗಿ ಗಂಡಸರು ಕಟ್ಟಿದ ಶಾಸ್ತ್ರಗಳ ಕಟ್ಟುಕಟ್ಟಳೆಗಳೆಂಬ ಕಬ್ಬಿಣ ಸರಪಳಿಗಳ ಯಮ ಸಂಗನದಲ್ಲಿ ಹೆಂಟನವಿಟ್ಟಿರಿದಾಗಿರಲು ಸಂಸಾರ ರಥದ 2 ಚಕ್ರಗಳಲ್ಲೊಂದು ಅಬಲವಾಯಿತು ಸ್ವಾರ್ಥದೊತ್ತಾಯದಲ್ಲಿ. ಗಂಡನ ಬಾಯಿಯಿಂದ ಬಂದ ಪ್ರತಿಯೊಂದಕ್ಷರವನ್ನು ಸರಿಸಿ ಆಚರಿಸಿ ಗರತಿಯ ಧರ್ಮದ ಗುಟ್ಟು ತಿಳಿಸಿಕೊಟ್ಟಳ ಸಾವಿತ್ರಿ ಯಮನ ಲೋಕದಲ್ಲಿ ಬರೆದಿಟ್ಟು. ಆದರೆ ನೀನದನ್ನು ಮರೆತು ಬಿಟ್ಟು ಆಹಾ, ಹೆಂಡತಿಯೇ ಗಂಡನಿಗೆ ಜ್ಞಾನಮಾಲೆಯನ್ನು ಸಾರುತ್ತಿದೆ ಕವಿಯ ವಾಣಿ. ಮತ್ತದನ್ನೇ ಪುಷ್ಟ ಕಸ್ತಲಿದೆ ಶುಕವಾಣಿ. ಒಳಗೆ ಧರ್ಮ ಬೆಂದು ಬೆಟ್ಟಾಗುತ್ತಲಿದೆ. ಹೊರಗೆ ನಿಮ್ಮ ಕರದಿಂದ ಹೊತ್ತಿಸಿದ ಸೇಡಿನ ಕಿಚ್ಚು ಉರಿ ನಾಲಿಗೆ ಚಾಚಿ ಸಮಸ್ತ ಕುರು ರಾಜ್ಯವನ್ನಪ್ಪಿಕೊಂಡಿದೆ ಬಾಚಿ. ಹಸ್ತಿನಾವತಿ ನೆತ್ತಿಯಿಂದ ಹಾರಿ ಬೀಳುವ ರಕ್ತ ಜಲಪಾತ ನರಮಾಂಸನಾಥ. ಕುರು ರಾಜ್ಯದೊಳಗಿನ ಮಕ್ಕಳ ಚೀತ್ಕಾರ ಆಹಾಕಾರ.
ಸಂಕ್ರಾಂತಿ ಸಮಯದಲ್ಲಾದ್ರೂ ಸತಿ ಸದುಪದೇಶಕ್ಕೆ ಕಿವಿ ಕೊಡಿ. ಕಾಲ ಕಳೆಯುವುದೇಕೆ ಕೌರವೇಶ? ಬಲು ಜೋಕೆ ಎಂದು ಚಾಂಚಲ್ಯಕ್ಕೆ ಚಾಪಲ್ಯ ಚಲಾಯಿಸಿದರೆ ಮಾಯಗಿಮ್ಮಡಿ ಮಾಯೆ ಬೃಹಸ್ಪತಿಯ ಬುದ್ಧಿಗೂ ಭ್ರಮೆ. ಓ ಪ್ರಬುದ್ಧ ಭಾರತನೇ, ಯುದ್ಧವೇ ಅನಿವಾರ್ಯವಾದ್ರೆ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರ ಅಶ್ವತ್ಥಾಮಾರ್ಯನಿಗೆ ರಣಕೋಳಿಯ ಗೆದರ್ ಮುಡಿವಿಡಿದು ಬರೆದು ಬದಲಾಯಿಸುವ ಭಾರತದ ಪುಟಗಳನ್ನು ಈ ದ್ರೋಣಪುತ್ರನು ಅಶ್ವತ್ಥಾಮಾರ್ಯನೋರ್ವನೇ ಅಪ್ರತಿಮನು ಕುರು ಜೀವನ ರಂಗದಲ್ಲಿ. ರಾಜ ಸುಯೋಧನ, ಯಮನ ಕೋಣವನೇ ಕುಟ್ಟಿ ಕೊಲ್ಲುವಂತ ನಿನ್ನ ಕುಲವನಾಗದಿದ್ದರು ಕೇವಲ ನಿನ್ನ ಕುಲ ರೀತಿ ನೀತಿಗಳನ್ನೇ ತನ್ನ ಬಸುರಿನ ಇಟ್ಟುಕೊಂಡಿರುವ ಪಟ್ಟಾಳು ಕಾರಣಕ್ಕೆ ಕಟ್ಟು ಸೇನಾಪತಿಯ ಪಟ್ಟ. ಶಕುನಿ ಮಾವನವರೇ, ಕುಲಾಭಿಮಾನದ ಕಿಡಿಯನ್ನೇಕೆ ಒಗೆಯುತ್ತಿರುವಿರಿ? ಸತ್ಯಾನ್ವೇಷಣೆ ಗುಣಶೋಧಗಳಿರದ ಕುರುಡು ಕುಲಾಭಿಮಾನ ಕ್ಷಯ ರೋಗಿಯ ಆಯುರ್ಮಾನ. ಓ ಕುಟಿಲ ನೀತಿಯ ರಾಜ ಪಂಡಿತನೇ, ವಾರ್ತಿಗಳು ಹುಟ್ಟಿಸಿದ ಹೊಟ್ಟೆ ಬೆಳೆದು ಟೊಲ್ಲಾಗಿ ಹಿರಿದು ಹೊಡೆದು ಸಿಡಿದು ಬೀಳುವವು ದೇಶಾಕ್ತಿಯ ಕಿಡಿಗಳು. ಆ ಕಿಡಿಗಳೆಲ್ಲ ವೃತ್ತ ತ್ವಾರಗಳಾಗಿ ಹೊತ್ತುವವು ನಾಡಿನ ತುಂಬೆಲ್ಲ. ಆಗ ನಾಡ ತಾಯಿಯ ಒಂದು ಕಣ್ಣಲ್ಲಿ ನೀರು, ಮತ್ತೊಂದು ಕಣ್ಣಲ್ಲಿ ನೆತ್ತರು. ಏನಾದರೇನಂತೆ, ನನ್ನ ಕುಲ ದೀಕ್ಷೆ ಹೊಂದಿದ ನನ್ನ ಗೆಳೆಯ ರಾಧೆಯನಿಗಲ್ಲದೆ ನಿನ್ನ ಗೆಳೆಯ ರಾಧಿಯನಿಗೆ ನಿನ್ನಯ ಕುಲವ ದೀಕ್ಷೆ ಕೊಟ್ಟವನು ಬ್ರಾಹ್ಮಣ ಕುಲೋತ್ಪನ್ನನಾದ ಭಾರ್ಗವ ರಾಮ. ಆದರೆ ರಾಜ ಕುಲ ಕುಲ ಎಂದು ತಮ್ಮೊಳಗೆ ಪಣಿದಾಡುತ್ತಾ ಭಾರತೀಯರು ಕಟ್ಟ ಕಡೆಗೆ ಸರ್ವನಾಶಕ್ಕಾಗಿ ಹೊರಗೆತ್ತು ಬಿಡುವರು ಪರರಿಗಾಗಿ ಭಾರತದ ಬಾಗಿಲವನ್ನು. ಇಂದು ನನ್ನ ಕೊರಳಲ್ಲಿಯೂ ತಾರವಿರುವಂತೆ ನಿಮ್ಮೆಲ್ಲರ ಕೊರಳಲ್ಲಿಯೂ ತಾರದ ಬಗೆಯೇ ಬೇರೆಯಾದರೂ ಹತ್ತಿ ಎಂಬುವುದೊಂದೇ ಒತ್ತು. ಇಂದು ಈ ದಾರವೇ ದೂರ ಮಾಡುತ್ತಿರುವುದು ನಮ್ಮ ನಿಮ್ಮೆಲ್ಲರನ್ನು ಸ್ನೇಹದ ವಜ್ರ ಮುಚ್ಚಿಗಳಿಂದ. ಆದ್ದರಿಂದ ಈ ಅಶ್ವತ್ಥಾಮನು ಯಾವ ಬಗೆಯ ದಾರವನ್ನು ಈ ಪ್ರಾಣಿ ಮನುಷ್ಯ ಕುಲದವನೆಂಬುದನ್ನು ಎತ್ತಿ ತೋರಿಸಲಿಕ್ಕೆ ಮನುಷ್ಯತ್ವ ಒಂದೇ ದಾರ. ಇಂಥ ಅಭಂಗವಾದ ದಾರವನ್ನು ಧರಿಸುವವರೆಗೂ ಭಾರತೀಯರು ನರಪೇತುಗಳ ನಾಡ ತಾಯಿಯ ಮಾನರಕ್ಷಣೆಯಲ್ಲಿ. ಸಾಮ್ರಾಟ ರಾಜ, ಹಿರೇ ತತ್ವದ ತಾವರಿಯ ಗದ್ದುಗೆ ಮೇಲೆ ಕುಳಿತುಕೊಳ್ಳಲು ಬರಲಿರುವುದು ಆನವ ಯುಗದ ಕಾರಣ ಪುರುಷ. ಸಾಮ್ರಾಟ, ಹರಿ ಮಿದುಳು ಮಲ್ಲನ ಕವನ ಇವು ಹಕ್ಕಿಯ ಸರ ಮುನಿವರೆಯ ಕದನ ಕವನ ಕರುವಳ ಕವಿಯ ಕವಿತೆಗೆ ಕವಿಯೇ ಕವಿಕೆ ತಾನಾಗಿ ಕಟ್ಟುವನು ನಮ್ಮ ಭಾರತವನ್ನು. ಓ ರಾಧಿಯನೇ, ಬರೀ ಮಿದುಳ ಮಲ್ಲನು ತನ್ನ ಬುದ್ಧಿಯ ಪ್ರಭಾವದಲ್ಲಿ ಏಕಾಗ್ರತೆಯ ಏಕಾಂತದಲ್ಲಿ ಹೊರದಿಟ್ಟ ಧನುರ್ವೇದದ ತೃಪ್ತಿಗೆ ಅಣುವಿನ ಅದಳು ತೆಕ್ಕೆಗೆ ಇನ್ನು ಭೂಲೋಕವೇ ಮರೆವತ್ತಿದೆ. ನಿನ್ನ ಪಾಡೇನು? ಗುರುಪುತ್ರನ ಕದನ ಕಲೆಯ ಕೊಕ್ಕು ನಿಮ್ಮ ಹಗೆಗಳ ಹೊಟ್ಟೆಯೊಳು ಕೊಕ್ಕು ಕಿತ್ತು ತಲವರ ಕಳುಗಳ ಕಟ್ಟುವವು ಕರುಳ ಮಾಲೆಯನ್ನು. ಆದ್ದರಿಂದ ಕಟ್ಟು ಸೇನಾಪತಿಯ ಪಟ್ಟ ಗುರುಪುತ್ರನಿಗೆ ಕಟ್ಟ ಕಡೆಗೆ ಮಂಗಳವಾಗುವುದು ಸಮಸ್ತ ಭಾರತಕ್ಕೆ. ಕಣ್ಣನ ಬಾಯಿಂದ ಬಂದ ಎಲೆ ಭಾನುಮತಿ, ನೀನು ಹತ್ತಿನಾವತಿಯ ಸಾಮ್ರಾಜ್ಯ ಯಾದರೇನಂತೆ
ಹಸ್ತಿನಾವತಿ, ಓ ಹಸ್ತಿನಾವತಿ, ಈ ಗುರುಕುಲಕ್ಕೆ, ಈ ನೀಚ ಶಕುನಿಯ ಸಗಿದ ಅನ್ಯಾಯಕ್ಕೆ ನೀನೇ ಸಾಕ್ಷಿ. ನಾನಂತೂ ಗುರುಕುಲದ ಪಕ್ಷಪಾತಿ, ಪಕ್ಷಪಾತಿ. ಯಾರಲ್ಲಿ ಸೇನಾಪತಿಯ ವಸ್ತ್ರ ಅಲಂಕಾರಗಳನ್ನು ತೆಗೆದುಕೊಂಡು ಬನ್ನಿ. ಏನು ನರೇಶ, ನಿಮ್ಮದೇಕಿಲ್ಲಿ ಪ್ರವೇಶ? ಶಾಸ್ತ್ರ ಚರ್ಚೆ ಸಭೆ ಸ್ಥಾನವಿದಲ್ಲ, ವೇದಾಂತಿಗೆ ರಂಗವಿದಲ್ಲ. ನೀನು ಪೂರ್ಣ ಮಾನವನು, ದೇವಮಾನವನು, ಮತ್ತೆ ಮಹಾತ್ಮನು. ಹಿಂದಿನ ಪೃಥ್ವಿಯಲ್ಲಿ ನಿನಗ್ಯಾವ ವೈರಿ ಎಂಬುವರಿಲ್ಲ ಸಮಸ್ತ ಮಾನವರ ಕುಲದಲ್ಲಿ. ಚೇಷ್ಟೆ ಛಡಾಳಿಸಿತೆ ನಿಮ್ಮೆದೆಯೋಳ ಅಂಗರಾಜ. ಕಟು ನುಡಿಗಳ ನುಡಿಯದಿರಿ ಪರಿಹಾಸ್ಯದಲ್ಲಿ. ಪರಿಹಾಸ್ಯವಲ್ಲ ಪೃಥ್ವಿದೇವಿ ಪುತ್ರ, ನಿಜ ಸ್ಥಿತಿಯನ್ನು ಅರಿವಿದೆ. ನಿಮ್ಮ ಬಗೆಗೆ ಇರುವ ನನ್ನೆದೆ ಶಬ್ದ ಚಿತ್ರಿಸಿದನಷ್ಟೇ. ಧರ್ಮರಾಜನೇ, ರಾಜ್ಯವಿದ್ಯ ಗರ್ವಿತನನು ನೀನಲ್ಲ. ಬಂಧುಗಳು ಹಬ್ಬೋದಯದ ಶ್ರೇಯಸ್ಸಿಗೆ ಬಂದಿರುವ ತ್ಯಾಗಮೂರ್ತಿ ನೀನು. ತರವಲ್ಲ ನಿಮಗೆ ಮಾರಿಯ ತೆರೆದ ಬಾಳ ಬಂದು ಬೀಳುವುದು. ಮಾರಿ ತೆರೆದ ಬಾಯಿದಲ್ಲ ಈ ರಣಭೂಮಿ ಧರ್ಮರಾಯನಿಗೆ. ಕರ್ಣರಾಜನ್, ನೀ ತೋರುವ ಕರುಣೆ ನನಗೆ ಕರ್ಕಶ ಕಠೋರಂ. ನನಗಾಗಿ ನೀ ಸುರಿಸುವ ಕರುಣಾರಸ ನನ್ನೆದೆಗೆ ತಪ್ತ ತವರಿನ ರಸ. ಅದೇತಕೋ ಇನ್ನವನೆವಕ್ಕೂ ಮರುಗುತ್ತಿದೆ ನನ್ನ ಮನ. ತಿಳಿಯಲು ಇದರ ಮರ್ಮ. ನಿಮಿಷದಿ ನಿಲ್ಲದಿರ ನೆತ್ತರ್ಕೆಸರಿನ ಧರ್ಮ. ಕರ್ಣರಾಜನ್, ನೀ ತೋರುವ ಕರುಣೆ ನನಗೆ ಕರ್ಕಶ ಕಠೋರಂ. ನನಗಾಗಿ ನೀ ಸುರಿಸುವ ಕರುಣಾರಸ ನನ್ನೆದೆಗೆ ತಪ್ತ ತವರಿನ ರಸ. ಅಯ್ಯೋ, ಇನ್ನವನವಕ್ಕೂ ಮರುಗುತ್ತಿದೆ ನನ್ನ ಮನ. ತಿಳಿಯದು ಇದರ ಮರ್ಮ. ನಿಮಿಷದಿ ನಿಲ್ಲದಿರ ನೆತ್ತರ್ಕೆಸರಿನ ಧರ್ಮ. ಕೆಸರಿನ ಮೇಲೆ ನಿಲ್ಲದೆ ನಿಲಕಲಾರದು ನೀಲಕಂಠನ ನಿಳಯ ಕ್ಷತ್ರಿಯನಿಗೆ. ಓ ರಣಾಕಲ ಪಂಡಿತನೇ, ನನ್ನೊಳಿರುವ ಬಿಲ್ವಿದ್ಯೆಯನ್ನು ನನಗೆ ನೀನು ತೋರಿಸು. ಹೆಚ್ಚಿನ ವೀರನಾಗುವೆ. ಓ ಮಹಾತ್ಮನೇ, ಮಹಾತ್ಮನೆಂದು ಕರೆಯದಿರು ಕರ್ಣರಾಜನೇ. ಯೋಗದ ದಿವ್ಯ ಶಕ್ತಿಯೋಳು ಪವಾಡಗಳೇನು ನಾನು ಮಾಡಿಲ್ಲ. ನಾನೇನು ಮಾಯಾ ಕೋಲಾಹಲನಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯ. ಆದರೂ ಸತ್ಯವನ್ನು ಕಟದು ಕೆತ್ತಿದ ಅಮರ ಮೂರ್ತಿ ನೀನು. ಈಗ ಒಂಟಿಯಾಗಿ 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 ನಿನ್ನ
ಮಾಡಬೇಡ. ಇಗೋ ಇಂದಿನ ಯುದ್ಧದಲ್ಲಿ ಕರ್ಣ ಸೇನಾಪತಿ ಧರ್ಮರಾಯರನ್ನು ಮುಚ್ಚಿಗೊಳಿಸಿ ಜಯಲಕ್ಷ್ಮಿ ಕೃಪೆಯಿಂದ ಸಂಪಾದಿಸಿದ ದುರ್ಯೋಧನ ಮಾಲದರು ಬಂಗಾರದ ಒಡವೆಗಳನ್ನು ದಾನ ಮಾಡಿದರು. ಇಗೋ ನಿನಗೋಸ್ಕರವಾಗಿ ಎಷ್ಟು ದಾಗಿನ ತಂದಿರುವುದನ್ನು ನೋಡು. ಇವುಗಳನ್ನು ನೋಡುವ ನೋಟದಲ್ಲಿ ಒಂದು ಹಂಬಲವಿದೆ. ಕಾಣಿಸುತ್ತಿಲ್ಲ. ಆದರೆ ಇವುಗಳನ್ನು ದಪ್ಪಿಸಿಕೊಳ್ಳುವಷ್ಟು ಧೈರ್ಯವಿಲ್ಲ ನಿನಗೆ. ಅಯ್ಯೋ, ಮನವೇನೋ ಆಸೆ ಮಾಡುತ್ತಿದೆ, ಆದರೆ ಒಲ್ಲೆಂದ ಗಜ್ಜಿಗೆ ಹೇಸಿಕೊಳ್ಳುತ್ತಿದೆ ಮನಸ್ಸು. ಮೌನವೇ ಅರ್ಧ ಹೊತ್ತಿಗೆ ಜಪಿಸಿಕೊಂಡು ನಿಂತು ಜಿಗದೆ ಹೊಡೆಬೇಕಿನ ಬೇಟೆ. ನೀನು ಬೇಡುವ ಬೇಟೆ ತಾನಾಗಿ ಬಂದಿದೆ ನಿನ್ನ ಮನೆಯ ಬಾಗಿಲಿಗೆ. ಏನಾಯ್ತು? ಬಾಯಿ ಬಿಚ್ಚಲಲ್ಲದು ನನ್ನ ಗಿರಿ. ಓ ಚೆಲುವೆ ಸಿಂಗಾರದೆಣ್ಣೆ ಇಟ್ಟಿರುವೆ ನಿನ್ನ ಮ್ಯಾಲೆ ಕಣ್ಣೆ. ಓ ಚೆಲುವೆ ಸಿಂಗಾರದೆಣ್ಣೆ ಇಟ್ಟಿರುವೆ ನಿನ್ನ ಮ್ಯಾಲೆ ಕಣ್ಣೆ. ಮನಸ್ಸು ಮನಸ್ಸು ಕೂಡಿ ಆಯಿತು ಸರಿದು ಹೋಗಿ, ಮನಸ್ಸು ಮನಸ್ಸು ಕೂಡಿ ಆಯಿತು ಸರಿದು ಹೋಗಿ. ಬಾ 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 ಬಾ. ಓ ಮನಸ್ಸಿನ ಮಾವ
ಸಿಗದತ್ತ. ದುಡ್ಡಿನ ಮೇಲೆ ನನಗೆ ಲಕ್ಷ್ಯವಿದ್ದರೆ ಲಕ್ಷ್ಮಿ ಕಾಲು ಮುರಿದುಕೊಂಡು ಬಂದು ನನ್ನ ಮನೆಯಲ್ಲಿ ಬಿಡುತ್ತಿದ್ದಳು. ದುಡ್ಡು ಬೇಡ ಬಿಡು. ಗಡಿನಾಡು ಗುರುವಾರ ಬದಲಿಸಿಕೊಳ್ಳುವ ಬೆಡಗಿನ ಬಿಡಾರಿಗೆ ದುಡ್ಡು ಬೇಡ. ಗಡಿನೋಡು ಗುರುವಾರ ಬದಲಿಸಿಕೊಳ್ಳುವ ಬೆಡಗಿನ ಬಿಡಾರಿಗೆ ದುಡ್ಡು ಬೇಡ. ತಾಂಬೂಲ ತುಂಬಿದಾಯ್ತು ಬಾಯಿಗೆ. ಹರಿಯದ ಹೆಣ್ಣಿನ ನನ್ನ ಹೆಸರು. ಹೆಸರು ಬೇಡ, ಹಸಿರು ಬೇಡ, ಬಾಯಿ ಮುಚ್ಕೊಂಡು ಹೋಗತ್ತ. ಕಣ್ಣಿಟ್ಟ ಹೆಣ್ಣು ಕೈಗೆ ಸಿಕ್ಕಿರಲು ಬಿಟ್ಕೊಟ್ಟು ಹೋಗುವನಲ್ಲ. ಯಾರು ನೌಲಿ ಪಕ್ಕ ಹೌದು ಒಂದು ಎಂತ ಒತ್ತ ಬಂದೆ ಕೊಡು. ನೌಲಿ ಪಕ್ಕ 3 ದಿನಗಳನ್ನು ಮೊದಲು ಮೇಲೆ ನೌಲಿ ಪಕ್ಕ ಭಾಂಡ ದೇಸಿಗೆ ಹುಳ ಆದ್ರೂ ಗುಂಗಿ ಹುಳ ಎಲ್ಲ ನೌಲಿ ಪಕ್ಕ. 3 ದಿನಗಳಲ್ಲಿ ನಿನ್ನ ಹೆಂಡತಿಯಿಂದ ರಕ್ಷಣೆ ಲಸು ನಿದ್ದೆಯನ್ನು ನೋಡದೆ ಗಂಗಾವಲಾಗಿ ಮಾಡಿದೆ. ಪಾಂಡವರ ಸೆರವಳೆಗೆ ನೀನು ಸಿಕ್ಕಾಗಲಿಂದಲೂ ನೌಲಿ ಪಕ್ಕ ನಾನು ಮಾಡಿದ ಉಪಕಾರಕ್ಕೆ. ನೀನು ಮಾಡಿದ ಉಪಕಾರಕ್ಕೆ ನೀನಾದೇ ಬಾಲ ಸುಟ್ಟ ಬೆಕ್ಕು. ಮೆತ್ತಗೆ ಮ್ಯಾವು ಮ್ಯಾವು ಅನ್ನುತ್ತಾ ಬಾಲ ಗುಂಡಾಡಿಸುತ್ತ ಗಪ್ಪನೆ ಒಲೆ ಮೇಲೆ ಇಟ್ಟ ಹಾಲನ್ನು ಕುಡಿಯಲಿಕ್ಕೆ ಹಾರಿದ ಬಾಯಿಗೆ ಬೆಂಕಿ, ಬಾಲಕ್ಕೂ ಬೆಂಕಿ. ಅದಕ್ಕಂದೇ ನಾನು ನೀನು ಬಾಲ ಸುಟ್ಟ ಬೆಕ್ಕು ಅಂತ ಮನೆಯಾಕಿನ ಗುಳದಾಳಿ ಚೊಕ್ ಚೊಕ್ ಚಿನ್ನದಿಂದ ಮಾಡಿಸಿನಿ, ಬೆಳಕಿನ ತಾಳಿ ಬೆಂಗಾರದಲ್ಲಿ ಎಲ್ಲ ಶಂಕತ್ತ ತಿಳಿತಾ. ಈ ಮಾತಿನ ಹತ್ತಲ ಈ ಮಾತಿನ ನೋಡ್ಬೋದ ಸಲ ಅದಾಗ ಈ ಶೌರ್ಯ ಎಲ್ಲಿಂದ ಬಂತು? ಪೊಲಸು ಮಳೆಯ ಸ್ಪರ್ಶವಾಗುವುದೊಂದು ತಡ ಕಬ್ಬಿಣ ಬಂಧನ ವಾದಕ್ಕೆ ಈ ಮನುಷ್ಯ ಕುರಿಯು ನರಸಿಂಹವಾಯಿತು. ಅರ್ಜುನ ಮಹಾರಾಜರು ಕತ್ತ ಹಿಡಿದ ಕೂಡಲೇ ನನ್ನ ಕುರಿಯದೇ ಸಿಂಹದೇ ಆಯಿತು. ಆಗ ಬಂದಿತ್ತಾದರೂ ನನ್ನ ಪಾಲಿಗೆ ಆ ಅರ್ಜುನ ಅಮೃತ ಹಸ್ತದಿಂದ ಪಾರಾದೆ. ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ಈ ಧೈರ್ಯ? ಎಂದು ಇಲ್ಲದ ಶೌರ್ಯ ಎಲ್ಲಿಂದ ಬಂತು ಈ ಧೈರ್ಯ? ಪಾತರಾಜರ ಹತ್ತ ಕಷ್ಟವಾದಾಗಲೇ ಬಂದು ಈ ಶೌರ್ಯ. ಪಾತರಾಜರ ಹತ್ತ ಕಷ್ಟವಾದಾಗಲೇ ಬಂದು ಈ ಶೌರ್ಯ.
ಗಣಪೀರನಾಗಿ ಬರುವೆ. ಮಾತನಾದರ ಹಕ್ಕಪಕ್ಷವಾದಾಗಲೇ ಮಾತನಾದರ ಹಕ್ಕಪಕ್ಷವಾದಾಗಲೇ ಬಂತು ಸೌಖ್ಯ. ಕೃಪದಜೆ, ಮನುಷ್ಯನ ಆಸೆಗೆ ಕೊನೆಯದೆಲ್ಲಿ? ಕಲ್ಪನೆಯ ರೆಕ್ಕೆಗಳು ದಣಿದವು ಹಾರಿ ಹಾರಿ ಆಸೆಯ ಕೊನೆಯ ಕಾಂಬುದಕ್ಕೆ. ಸ್ವತ್ತಿನ ಆಸೆಯಿಂದಲ್ಲವೇ ಯುದ್ಧವನ್ನು ಆರಂಭಿಸಿರುವುದು. ರಾಜರು ಭೂಮಿಗೆ ಬಡದಾಡಿದರೆ ಅವರವರ ಪಕ್ಷಾಭಿಮಾನದಲ್ಲಿ ಬಡ ಜನರು ಹೆಮ್ಮೆಗೆ ನಿಂತು ಒಡೆದಾಡಿ ಸಾಯಬೇಕಲ್ಲವೇ? ಇದು ಒಂದು ವಿಕೃತಿ, ಭಾರತೀಯರಿಗೆ ಸುಕೃತಿ. ಪಾಂಚಾಲಿ, ಹಿಂದಿನ ಯುದ್ಧದಲ್ಲಿ ಕರ್ಣನ ಕಹಿ ಮಿಗಿಲಾದದ್ದು. ಇದುವರೆಗೂ ಕೌಂತಿಯರನ್ನು ಕೃಪಾದೃಷ್ಟಿಯಿಂದ ನೋಡುತ್ತಿದ್ದ ಆ ಜಯಲಕ್ಷ್ಮಿ ಜಾರುವಳೇನೋ ಕೌರವೇಶನ ಕಡೆಗೆ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಪಾಂಡವರಿಗೆ ಅಸಾಧ್ಯ. ಏನು ಕಣ್ಣನನ್ನು ಕೊಲ್ಲುವುದು? ಅರಕ್ಷಣಮ್ಮಿ ಬಲ್ಗದೆಗೆ. ಓ ರುಖೋದರನೇ, ಬಕಸೂರನಲ್ಲ ಅಂಗರಾಜ ಕರ್ಣ. ಗದೆಗೆ ದಾರಿ ತೋರದು, ಭೀಮಶಕ್ತಿಗೆ ತೊಡಕು ಬಿಚ್ಚದು ಮಂತ್ರಗಳ ತಾಕಲಾಟದಲ್ಲಿ. ಈಗ ಬಂಡೀಪುರ ಕರ್ಣನನ್ನು ಆ ಶಬ್ದ ಪಂಡಿತರು ಇದನ್ನು ಉಚ್ಚರಿಸುವರು. ಎಣದ ಶಾಂತಿಗೆ ಮೆಚ್ಚಿದವರು. ಬೆತ್ತಲೆಂದು ಬಲೈದನು ಕಟ್ಟಿ ಕಂಕಣವ ನೆತ್ತರದ ಒಳ ನಟ್ಟು ನಿಂತರೆ ದಟ್ಟಿಸಿದ ಆ ಜಗತ್ತು ಬೆಟ್ಟು ಹೋಗುವಳು. ಆರೇ ಆ ಮಾರಿನ ಮೃತ್ಯುಂಜಯನಿಗೆ ಮರೇಣಕ್ಕೆ ಆ ಬಳಿಕ ಕರ್ಣನೊಂದು ಕೀರ್ತಿಕ ಬರೀ ಶಬ್ದಾಡಂಬರ. ಓಳಂಬರ ಅಂಗ ಪಟ್ಟಲ್ಲ. ಹೇ ಭೀಮ, ಆ ಮಾರಿಯ ಮಸಡಿಯನ್ನು ನಾನು ಅಂದ ಬಳಿಕ ಧರ್ಮರಾಜನ್ ಹೇ ಭೀಮನಿಗೆ ಆ ಕರ್ಣ ಕೇವಲ ಕ್ಷುಧಾಣ. ಬಲ ಭೀಮನೆ, ಬರೀ ಬಲಶಾಲಿಗೆ ಪ್ರವೇಶವಿಲ್ಲ ಇಂದಿನ ವಿಜ್ಞಾನ ಪ್ರಪಂಚದಲ್ಲಿ. ತಿರಸ್ಕಾರವೆನ್ನದೆ ವಿಜ್ಞಾನಕ್ಕೆ ಪುರಸ್ಕಾರವೆಂದು ತಿಳಿದುಕೊಳ್ಳಿ ನನ್ನ ಉದ್ಧಾರ. ಆ ರಾವಣನ ತಲೆಯ ಕುಟ್ಟಿ ಕೊಲ್ಲುವಂಥ ಶಕ್ತಿ ಹನುಮಂತನಲ್ಲಿರಲಿಲ್ಲವೇ? ಧನುರ್ವೇದ ಕೋವಿದನಾದ ರಾವಣನ ವಿಜ್ಞಾನದ ಮುಂದೆ ತನ್ನ ಬೆಟ್ಟದಂತ ಶಕ್ತಿ ಅಸಮರ್ಥ್ಯವೆಂದು ಬಗೆದು ಸುಜ್ಞಾನಿಯಾದ ಹನುಮ ವಿಜ್ಞಾನಿಯಾದ ರಾಮನ ಬಾಣದಿಂದ ರಾವಣನನ್ನೇ ಹೊದೆ ಮಾಡಿಸಿದನು. ಅಂತೂ ವಿಜ್ಞಾನದ ಅಣುಶಕ್ತಿಗೆ ಹನುಮ ಶಕ್ತಿ ತಿಳಿಯಬಾಗುತ್ತಿದೆ ಎಂಬುವುದು ಅಥರ್ವಣ ವೇದದ ಅರ್ಥ ಗರ್ಭಿತ ಮಾತಿದು. ಆದರೆ ಏನಾಯ್ತು ಧರ್ಮಾವತಾರ? ಆ ವಿಜ್ಞಾನದ ಶಕ್ತಿಯನ್ನೇ ಮುರಿದಗೆಯುವ ಮಹಾಶಕ್ತಿ ಹೊಂದಿದೆ ಸಾಂಖ್ಯಯೋಗದಲ್ಲಿ. ಒಂದು ವೇಳೆ ಆ ವಿಜ್ಞಾನವೇ ಹಿಂಸೆ ಹಾಜರು ಮಿತಿ ಮೀರಿ ನಡೆದು ಅಪಾರ ಹತ್ಯಾಕಾಂಡ ನಡೆಸಿದರೆ ಸಾವು ನೋವುಗಳನ್ನು ನರಳುತ್ತಿರುವ ಈ ಪೃಥ್ವಿಯನ್ನು ಎತ್ತಿ ಸಂರಕ್ಷಿಸುವ ಶಕ್ತಿ ಇದೆ ಸಾಂಖ್ಯಯೋಗದಲ್ಲಿ. ಜೀವಿತವೇ ಸಾಂಖ್ಯ. ನಮ್ಮ ಬಲ್ಲದ ಬಲ್ಲದೆ ಕಠಿಣ. ಆ ಕುರುಕ್ಷೇತ್ರವೇ ಯೋಗವು. ಪಾಂಡವರ ಹೋರಾಟವೇ ಕಠಿಣ ಸಾಧನೆ. ಇಂತಿರೇ ಮೂರ್ತಿವಂತ ವಿಜ್ಞಾನಿ ಆಗಿರಲಿ ಕರ್ಣ
ಬಗೆಯ ಕಾರ್ಮೂಢಗಳ ನಿರ್ಮಿಸುವನು, ವಿಷದ ಬೊಬ್ಬಳಿಗೆ ಎಬ್ಬಿಸುವಂಥ ವಿಷವಾಯುವನ್ನೇ ಹುಟ್ಟಿಸುವನು, ಬೆಂಕಿ ಮಳೆಯನ್ನೇ ಬೀಳಿಸುವನು, ಕೋರ್ಮಿಂಚಿನ ಸಿಡಿಲುಗಳನ್ನು ಸಮಯ ಸಾಧಿಸಿದರೆ ವಿಶ್ವ ಬ್ರಹ್ಮಾಂಡದ ಗೋಲಕಗಳನ್ನೇ ಗಿರ್ಗಿರನ್ನು ತಿರುಗಿಸುವನು. ತನ್ನಯ್ಯ ವಿಜ್ಞಾನದ ನೈಪುಣ್ಯದಲ್ಲಿ ಆ ಮಹಾರಥಿ ಕರುಣರಾಗ ಬಣ್ಣ ಕೊಟ್ಟು ಬಣ್ಣಿಸಿದೆ. ಓ ವಿಜ್ಞಾನಿಗಳ ಹಸ, ಯೋಗಿಗಳ ತ್ವರೆ, ನಿನ್ನ ಮನಗೊಂಡ ಪಾಂಡವರ ಪವಿತ್ರವಾದ ಬದರಿನಲ್ಲಿ ಬೆಳಗುತ್ತದ ಜಯಶ್ರೀಯ ಒಂದು ಹಲಗೆಯಲ್ಲಿ ಮಂಗಳಾರತಿ. ಇಂಥ ಕಲ್ಪನೆಗಳ ಕನಸು ಕಾಲನಿಗೆ ತಿನಿಸು. ಏಕೆ ಧರ್ಮ ಅವತಾರ? ಇಂದಿನ ರಣಹಂಗ ಸತ್ಯವಿದೆ ಶ್ರೀಕೃಷ್ಣನೇ, ಇಂದಿನ ಬಲ್ಲಿನ ಬಿಲ್ಲಾಳನೇ ಕರ್ಣ. ಧರ್ಮಜ, ಈ ರಾಜ್ಯ ಬಾಳಿ ನಿಮ್ಮನ್ನು ಕೊಟ್ಟ ತಲೆ ತಿರುಗಬೇಕಂತಿಗೆ ಕರ್ಣ ಬಲ್ಲಿದ ಬಿಲ್ಲವಾಗಿ ಕಂಡಿರುವುದು ಸಹಜ. ನಿಮ್ಮ ನಗೆಯಿಂದ ಸಿಡಿದೊಡುತ್ತಿದೆ ಧರ್ಮರಾಜನನ್ನು ಬಿಟ್ಟ ನಂಬಿಕೆ ನೀಡಿಕೊಂಡು. ಧರ್ಮರಾಜನ್, ಯೋಗೇಶ್ವರ, ಕೃಷ್ಣ, ಗರುಡ್ಧಾರಿ, ಪಾರ್ಥ ಇವರಿರುವರು ಇರುವಲ್ಲಿ ವಿಜಯಲಕ್ಷ್ಮಿ ವಾಸ್ತವ್ಯ ಎಂಬ ವ್ಯಾಸವಾಣಿಗೆ ಅಪವಾದವುಂಟು. ಹುಟ್ಟು ದೃಪದಜೆ, ಮನುಷ್ಯ ಮಾಡುವ ಸಿದ್ಧಾಂತದ ತೀರ್ಪಿಗೆ ಅಪವಾದ ಇದ್ದೇ ಇದೆ. ಆ ಪರಬ್ರಹ್ಮನ ಸಿದ್ಧಾಂತ ಮಾತ್ರ ನಿತ್ಯ ಸಿದ್ಧಾಂತ. ಒಟ್ಟಾರೆ ಕರ್ಣನನ್ನು ಕೊಲ್ಲುವುದು ಧರ್ಮಜ, ಹರನ ಹಣಗಣ್ಣಿನ ಕಾಳಾಜ್ಞೆ ಕಿತ್ತುಂಟು ನನ್ನ ಬೆಂಗಡಿಯಲ್ಲಿ. ನನ್ನ ಗಂಗಣಿಯಿಂದ ಆ ಹರನ ಹಣೆಗಣ್ಣಿನ ಕಿತ್ತು ದಗದಗಿಸಿದರೆ ಅದನ್ನು ಆರಿಸಲಿಕ್ಕೆ ಜಿಗಿದು ಬರುವಳು ಜಲಗಂಗೆ ಶಿವನ ಜಡಿಯನ್ನು ಬೆಟ್ಟು ಕರ್ಣನ ವರ್ಣಾಸ್ತ್ರ ಪ್ರಯೋಗದಲ್ಲಿ. ಏನಾದಲೇನಂತೆ ವೇಣುಗೋಪಾಲನೆ, ಪರಶಿವನಿಂದ ಕೊಡಲ್ಪಟ್ಟ ಪಾಶುಪತಾಸ್ತ್ರ ಅಜಯವಾದದ್ದು. ನಿಜ ಕೃಷ್ಣ, ನಿಜ. ಪಾಶುಪತಾಸ್ತ್ರದಿಂದ ಹೊರವಮ್ಮುಚ್ಚುಡನ್ನು ಕಮ್ಮಿಂತಿರ ಕಂಗಡಿ ಹೊತ್ತೈಸಿ ಎಪ್ಪೆತ್ತವೆ ಉಡಿ ಹೊಡೆದು ಹಾರಿ ಹೋಗುವುದು. ಆಮೇಲೆ ಆ ಕರ್ಣ ನಾವ ಗಿಡದ ತಪ್ಪದ ಭೀಮ, ಅರ್ಜುನನ ಪಾಶುಪತಾಸ್ತ್ರ ಕೇವಲ ಫೆಡಂಭೂತ ಮಾತ್ರ. ಧರ್ಮಜನೇ, ಪಾಶುಪತಾಸ್ತ್ರ ಬೆಳಂಬೂತವೆಂದು ನುಡಿದ ನಾಲಿಗೆಯನ್ನು ಏನಿದು? ಎಂತ ಅನಾಹುತ ವಿರಾಕಾರಿ? ಸಾಗರ್ಣ ಪಾಶುಪತಾಸ್ತ್ರವನ್ನು ನಿಂದಿಸಿದ ಕೈ ನಾಲಿಗೆಯನ್ನು ಕೊಲ್ಲುವುದೆಂದು ಪ್ರತಿಜ್ಞೆ ಮಾಡಿವೆ. ದೂರಾಗು ಜಾಗವೇ, ದೂರಾಗು. ನನ್ನ ಕರುಣಾಣೆ, ಕುತ್ತ ಮಾತಿಯಾಣೆ, ಶ್ರೀಕೃಷ್ಣನಾಣೆ, ಕೈಯ ತಡೆಯಿರಿ. ಕೇವಲ 5 ನಿಮಿಷಗಳವರೆಗೂ ಇದಾವ ವಿಧಿಯ ಕುತ್ತು ಧುತ್ತೆಂದು ಹೆಡೆಯೆತ್ತಿ ನಿಂತಿತು. ಓ ಕೃಷ್ಣ ಮುರಾರಿ, ಬಿಚ್ಚಿಗೇಡನಿಗೆ ಪ್ರಚ್ಛನ್ನ ಕಲಿಕೆ. ವಸ್ತ್ರ ಅಪಹರಣ ಸಮಯದಲ್ಲಿ ನನ್ನನ್ನು ಕೂಗಿ ಕರೆದಂತೆ ಈ ಕ್ಷಣದ ಕೂಗಿ ಕರೆ ಆ ಪಾರ್ವತಿ ದೇವಿಯನ್ನು ಕೇಳಿಸಲು ನಿನ್ನ ಕರೆ. ನಿನ್ನ ಮೊರೆ ಕೇಳಿ ಮೈದು ಓರುವಳು ಆ ಮಹಾದೇವಿ. ಅವಳೇ ಪರಿಹರಿಸಬಲ್ಲಳು ಈ ವಿಷಮಯ ಸಮಯವನ್ನು. ಹಾಗೆ ಜಯ ಗಿರಿಜಾತೆ ಲೋಕ ಪ್ರಖ್ಯಾತೆ ಜಯ ಜಗನ್ಮಾತೆ ಭಕ್ತಿ ಸುನಿತೆ जय गिरिजाते लोक प्रख्याते जय गिरिजाते लोक प्रख्याते जय जगन्माते भक्ति सुनिते जय जगन्माते भक्ति सुनिते जय गिरिजाते लोक प्रख्याते जय गिरिजाते।
ರೂಪಿಣಿ ಕಾಳಿ ಕಲ್ಯಾಣಿ ಓಂಕಾರ ರೂಪಿಣಿ ಕಾಳಿ ಕಲ್ಯಾಣಿ ನೀ ಅನ್ನಪೂರ್ಣೆ ನೀ ಮಹಾರುದ್ರಾಣಿ ನೀ ಅನ್ನಪೂರ್ಣೆ ನೀ ಮಹಾರುದ್ರಾಣಿ ತೇಜಯ ವಂದಿತೆ ಕರುಣಿಸು ಮಾತೆ ಜಯ ವಂದಿತೆ ಕರುಣಿಸು ಮಾತೆ ಅನುದಿನ ನಿಂದನ ಅನುದಿನ 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 ನಿಂದನ ಪರಿತೆ ವಿಚಾರೆ ಅನುದಿನ ನಿಂದನ ಪರಿತೆ ವಿಚಾರೆ ಸಡನ್ಲಿ ಸಡನ್ ಆಫ್ ಪೂರ್ತಿ ಆಫ್ ಮಾಡಿ ಪಟ್ಕಂತ ಕೊಡು ಹಲೋ ಕೊಡು ಈಗ ಲೈಟ್ ಕೊಡು ಮಾರ್ತಾಂಡ ಮಂಡಳದಳು ತುಂಬಿದ ಸತ್ತತಾವೆ ಬುದ್ಧಿ ದರ್ಪಗಳು ರೂಪಗೊಂಡ ಮೂಡಿದಾತನೇ ಧರ್ಮಾತ್ಮ ಧ್ರುವ ಇವನ ಸಹವಾಸವೆಂಬ ಸ್ವಚ್ಛೋದಕದಲ್ಲಿ ಮುಡಿಗೆದ್ದ ಮನುಷ್ಯತ್ವ ಪೂರ್ಣತ್ವ ಪಡೆಯುವುದು ಈ ಮೃತ್ಯು ಇಂಥ ಧರ್ಮಾತ್ಮನ ಅಪಮಾನ ಮಾಡಿದರಿಂದ ಬಿಡದೆ ಕೊಂದೊಗದುವುದು ಕೊಲೆಯ ಪಾತಕ ನೀನೀಗ ಧರ್ಮವನ್ನು ಕೊಂದಂತಾಯಿತು ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಿದಂತಾಯಿತು ಇಗೋ ನಿನ್ನ ಪಾಶುಪತಾಸ್ತ್ರಕ್ಕೆ ಬಳುವಳಿಯಾಗಿ ಈ ಆಂಜನಸ್ತ್ರ ಸ್ವೀಕರಿಸು ಇದರಿಂದಲೇ ಲೈಟ್ ಆಫ್ ಮಾಡು ಪೂರ್ತಿ light off ಮಾಡು. ಅವನ ಹಾಸಿಗೆ ಬಿಟ್ಟದ್ದು ನಟ್ಟು ಒಬ್ಬಂತ ಹೊಳೆಲ್ಲ ಏಳಡಿ ನಾಗಪ್ಪನಾಗ ಬುಸ್ಕುಟತ್ತ ಬೆನ್ನು ಹತ್ತಿವಿ ಅಲ್ಲ ಇಲ್ಲಿ ಮನವಸಿ ಹಾಸಿಗೆ ಮೇಲೆ ಇದೇನು ಹಾವಿರಲು ಹೆಗ್ಗಲ್ಲದ ನಡೆದಿರುವೆಯಲ್ಲಿ ಸಬಗಿನ ಸುದ್ದಿಗೆ ಬ್ಯಾನಿ ಮೂಳಗ ಮಜ್ಜಿಗೆ ಅಂಬದ ಅಳವಂಡ ಅಳ್ವಂಡ ಅನ್ಬೇಕಾದ್ರ ಅಂಡ ಬಂಡ ಹುಡುಗಿ ಗಂಡಿಗೆ ಸದಾ ಅಳ್ವಂಡ ಮತ್ತಿನ್ನೇನ ದುಂಡು ದುಂಡು ಮೇಲೆ ದಂಡಿ ಏನ್ರಿ ಬೇಡಾಡ್ದ ಬೀಡಾಡಿ ಬಂಡಿ ಏನ್ರಿ ನನ್ನ ನಸೀಬ ಇಂಥ ನರಪೇತ ಗಂಡ ನಡು ನೀರಾಗ ನಿಂತ ಕಂಬ ಗರ್ದಿ ಒಗತಲಿಕ್ಕಿಲ್ಲ ಇಂಥ ಸಂಸದ ಬಾಳು ಅರಿಗೋಲು ಸಿಕ್ಕ ಅರಿಗೋಲು ಹುಟ್ಟು ಹಾಕೋದು ಬೇಡ ನಿನ್ ಕಟ್ಟಿ ಹಿಡೋದು ಬೇಡ ಆನೆ ಬಾಳ ತನಕ ಸಂಕಟ ಮಾಡಿರತ್ತು ಏನ್ ಹೆಸರಿಲ್ಲ ಮಾತಿನ ಮನೆಯಲ್ಲೇ ಮಲಗಬೇಕಾಗಿತ್ತು ವಾಸನೆ ಹಿಡಿದು ಬಂದರೆ ಯಾಕೆ ದಾರಿ ಉದ್ದಕ್ಕೆ ವಾಸನೆ ಅಲ್ಲ ನಾಟ ಬಕ ಬಕ ವಾಟರ್ ಸುತ್ತ ಬರಬೇಕಾಯ್ತು ನಿನ್ನ ಗೊತ್ತ ಗಚ್ಚಿ ಹುಡುಗಾಡಿ ಹಾಕೊಂಡ ಕಟ ಗುಳಿದಾಳಿ ಅರಿವು ಮತ್ತು ಬಂದೈತಿ ಎಷ್ಟೋ ಗುಳಿದಾಳಿಗಳು ಉದುರಿ ಹೋಗ್ಯಾವು 18 ಯುದ್ಧದೊಳಗ 18 ಅಕ್ಷುಣ್ಣ ಗುಳಿದಾಳಿಗಳು ಹರಿದು ಹೋಗ್ತಾವಂತ ಅರಮನೆ ಜೋಯಿಸರು ಹೇಳಿದ್ರು ಯಾಕ ಇನ್ನೊಮ್ಮೆ ಯುದ್ಧದ ಭವಿಷ್ಯವನ್ನು ನಿನ್ನ ಮುಂದೆ ಹೇಳಿದವರು ನನ್ನ ಮುಂದೆ ಹೇಳ್ತಾ ಇರ್ತಾರನು ಎಷ್ಟಾಗಲಿ ನಾನು ಅರಮನೆ ದಾಸಿ ಅಲ್ಲವೇ ಹೆಸರಿಗೆ ಅರಮನೆಯ ದಾಸಿ ಪರಗಂಡರಿಗೆ ಪ್ರೇಸಿ ಕಂಡು ಹಿಡಿದಿರಬೇಕೆಲ್ಲ ಸುದ್ದಿ ಸೋಸಿ ಏನ ನಿನ್ನ ಬಾಯಿ ಸ್ವತಂತ್ರದಿಂದ ಮಾತನಾಡುವ ಸರಿಗಿರುವ ಹೆಣ್ಣಿಗೆ ಈ ರೀತಿ ಸಂಸದಿಂದ ಮಾತನಾಡೋದು ಇದು ನರಪ್ರೇತ ಗಂಡಿನ ಒಳದೃಷ್ಟಿ
ಮ್ಯಾಗ ಬೈದೆ ಆ ಸುಳೆ ಮಗ ಶಾಂತ ಗಟ್ಟು ಬಿದ್ದ ಜ್ವಾಕ್ ಎಂದೆ ಶುಭ ನೋಡಿ ಅಂದ್ರದಾಗ ಗೊಬ್ಬೆ ಕೊಡ್ತೀನಿ ಅಂದಂಗ ಆಯ್ತು. ನನ್ನ ನಪ್ಸಿನ ಇದ್ದಿದ್ರೆ ಕಸ್ಕೊಳಕ್ ಆಗ್ಲಾರ್ದ ಅಡ್ಡ ಬಾಯಿ ಹಾಕಿದ್ರಿ ತೀರ್ತು. ಅಡ್ಡಾದ್ರಾತು ಹಾಸಿಗೆ ಮೇಲೆ ಮನೆಗೆ ಹೋಗಿ ಈಗ ನಟ್ಟು ನಡೆದಾತ್ರಿ. ಆದ್ದರಿಂದ ರಾತ್ರಿಯ ಒಂದೊಂದು ಜಾವವು ನಿನ್ನ ನೆನೆಸಲು ಧುಮ್ಮೆಂತು ಜೀವವು. ರಾತ್ರಿಯ ಒಂದೊಂದು ಜಾವವು ನಿನ್ನ ನೆನೆಸಲು ಧುಮ್ಮೆಂತು ಜೀವವು. ಅಪ್ಪಳು ಬಂದೆ ಹಾರಿ ನಿಂತೆ, ಮುಟ್ಟಲು ಬಂದೆ ಮೀರಿ ನಿಂತೆ, ಕೋಪದಿಂದ ಬೀಳಿಸಿಕೊಂಡೆ ಪ್ರೀತಿಯಿಂದ ತಪ್ಪಿಕೊಂಡೆ. ಏ
ಮಾವು ಚಕ್ಕೊಡ್ಲಿಕ್ಕೆ ತಮ್ಮಲ್ಲಿ ನೋಡ್ಕೊಂಬಿಟ್ಟು ಕೈ ಅರೆ ರಕ್ಕತ್ತು ಕತ್ತೆ ನೋಡು ರಾತ್ರಿ ರಕ್ಕತ್ತು ಕತ್ತೆ ಈ ರಾತ್ರಿ ಪಾಂಡೆ ಎಲ್ಲವೋ ಶಂಕದತ್ತ ನಾನೀಗ ಕೊಡಲಿಯ ರಾಮ ಅಥವಾ ಆ ಕೀರ್ತಕನನ್ನು ಕೊಂದತ್ತ ಅಡಿಗೆ ಬಿಟ್ಟ ಸಂಬಂಧ ದಪ್ಪ ಒಂದೇ ಹೊಟ್ಟಕ್ಕೆ ಬರ್ಪ ಆದರೂ ನಾನು ನನಗೆ ಕಾಣುತ್ತಪ್ಪ ಈ ಸರ್ಪ ವೇಳೆ ಸುತ್ತಲಿದೆ ಸುತ್ತು ಗಾವಲು ಮನೆಗಳಿಗೆ ಕೈ ಕೊಡಿ ನೋಡು ನೋಡಿ ಗೊತ್ತ ನೋಡು ಮಾಮ, ಏನಿದು ನನ್ನ ರಾಜ್ಯದಲ್ಲಿ ಪುಂಡರ ಹಾವಳಿ? ಇನ್ನೂ ನನ್ನ ಆಳ್ವಿಕೆ ಕೊನೆಗೊಂಡಿಲ್ಲ. ಈಗಾಗಲೇ ಅರಾಜಕತೆಯ ತಾಂಡವೆ. ನನ್ನ ರಾಜ್ಯದಲ್ಲಿ ಕೊಲೆ, ಸುಲಿಗೆ, ಸ್ತ್ರೀಯರ ಮಾನಹರಣ. ಅಯ್ಯೋ, ನರಕ ನಾಚಿಸುವಂತ ರಾಕ್ಷಸಿ ಕೃತ್ಯಗಳೇ. ನಾನೇ ವಿಷ ಬೀಜದ ಬಿತ್ತಿದ ಬೆಳೆಗಳು. ಅಯ್ಯೋ, ಈ ನನ್ನ ಹೆಸರಲ್ಲಿ ಕೌರವರಲ್ಲಿ ಕೇಕೆ ಇಡುವವು ಈ ನವಯುಗದ ನವ. ಏನಾದರಾಗಲಿ, ಆದರೆ ನಿನ್ನ ರಾಜನೀತಿಯಲ್ಲಿ ಏನು ತಪ್ಪಿಲ್ಲ. ತಪ್ಪೆಂದು ಹೇಳುವರು ನಿನ್ನ ರಾಜನೀತಿಯನ್ನು ತಪ್ಪಾಗಿ ತಿಳಿದುಕೊಂಡರು. ಕಟ್ಟು ಕಂಕಣವ ಕೊನೆಯ ಗುರಿಯ ತಲುಪುವುದಕ್ಕೆ ಗೆಲ್ಲುವುದೇ ಮಹಾಸ್ವಾಮಿ. ತನು
ಅಯ್ಯೋ, ನನ್ನ ಗಂಡನನ್ನ ಕೊಲ್ಲಿಸಿದ ಕರಾಳಿ ರೂಪವೆತ್ತಿ ನಿಂತಿರುವಳ ನನ್ನ ಎದುರಿನಲ್ಲಿ. ದ್ರೌಪದಿ ಅತ್ತೆ, ದೂರಾಗಿ ದೂರಾಗಿಲ್ಲಿಂದ. ತಿಳಿವಿಲ್ಲದ ತರುಣಿಯಂತೆ ಶಪಿಸುವುದು ತರವಲ್ಲ ನಿನಗೆ. ತನ್ನವರ ಸಾವಿಗಾಗಿ ಇನ್ನಿತರರನ್ನು ಶಪಿಸುವುದು ಯಾವ ಸ್ತ್ರೀಗೂ ತರವಲ್ಲ. ಬೇಡಿತನವೇ ಹೆಣ, ಶೂರತನವೇ ಶಿವ. ಬಾಳಿದ್ದ ಅಭಿಮನ್ಯು ದೂರಾಗಿದ್ದ ದುರ್ಜತೆಗೆ ಆತನು ಸತ್ತು ಸಮೀಪದವನಾದ ಆ ಶಿವಂಗಿ. ಮಾತು ನಿನ್ನಂತಹ ಹೆಣ್ಣಿಗೆ ಸಿಹಿ, ಗಂಡೆತ್ತನ ಜೊತೆಗೆ ಕಹಿ. ಬೆಳಕು ಬತ್ತಿದರೇನಂತೆ, ಕತ್ತಲು ಕವಿದರೇನಂತೆ. ತನ್ನ ಬಾಳಿನ ಕಣ್ಣನ್ನೇ ಕಳೆದುಕೊಂಡ ಹೆಣ್ಣಿಗೆ ಕತ್ತಲು ಬರೀ ಆ ಕತ್ತಲೊಳಗೆ ಮಲಗಿರುವುದು ಮುಂಬರುವ ಹಗಲು. ಇದು ಬರೀ ತಗಲು. ಬದುಕಿನಲ್ಲಿ ಕತ್ತಲನ್ನ ಕೆಳಹುತ್ತಾ ಸತ್ತು ಹೋದ ಅಭಿಮನ್ಯು ದೇವನು ಆ ಕತ್ತಲೊಳಗಿಂದ ಎದ್ದು ಬರುವನೇನಮ್ಮ. ಅತ್ತೆ ಸುಭದ್ರೆಗೆ ಸುತನ ಶೋಕ ಬಿಡಲಿಲ್ಲ. ನಿಮ್ಮಯ ಪ್ರತಿಜ್ಞೆ ಫಲಿಸುವ ಸಮಯ ತೀರಾ ಹತ್ತಿರಕ್ಕೆ ಬಂದಿರಲು ನಿಮ್ಮ ಹಿಕ್ಕಿನದೇಳು ತಕ್ಕಿಲ್ಲ. ಅಭಿಮನ್ಯು ಸತ್ತದ್ದಕ್ಕಾಗಿ ಸವತಿಯ ಮಗನು ಸತ್ತರೆ ಸುಳ್ಳು ಸೂತಕವಲ್ಲದಿನ್ನೇನು. ಕೃಷ್ಣ ಕೃಷ್ಣ. ವಿಕಾರಕ್ಕೆ ಬೆಳಗುವುದು, ನಿರ್ವಿಕಾರಕ್ಕೆ ಬೆಳಗಲ. ಬೆಳಗಿದರೂ ನಸು ಬೆಳಗು, ಬೆಳಗಿಲ್ಲವೆಂದಲ್ಲ ಇರುತ್ತಾರೆ. ಮಾತು ಮೂಕಾಯಿತು ದುಃಖಿತಳ ಮುಂದೆ, ಮಾತು ಮೂಕಾಯಿತು ದುಃಖಿತಳ. ಕೃಷ್ಣ ಕೃಷ್ಣ. ನಿನ್ನ ಮೊಗದ ಕಡೆ ಮುದುಡಿದೆ, ಅದಾವ ಬಿರುನುಡಿಗೆ ಬೆಂದಿಹುದು ನಿನ್ನ ಮೊಗದ ಕಡೆ ಇರ್ತದಜೆ. ಸತ್ಯ ತಿಳಿದವರೆಲ್ಲೋ ಕೆಲವರು ಹಾಸ್ಯ ಮಾಡುವರು, ಉಳಿದವರೆಲ್ಲ. ಆದರೂ ಸಂಕಟಗ್ರಸ್ತ ವ್ಯಕ್ತಿಗೆ ನಿನ್ನೆದೆಯ ಬೆಳಕು ಬೀರು ಅದೇ ಹರಿಹರಿಯ ಧರ್ಮದೇಶ. ಕೃಷ್ಣದೇವ, ಸುಭದ್ರೆ ನಿನ್ನ ಬೆನ್ನೆಲೆ ಬಿದ್ದ ತಂಗಿಯಾಗಿದ್ದರೂ ನಿನಗವಳ ಅಭಿಮಾನವಿಲ್ಲ. ಆದರೆ ತಂಗಿ ಎಂದು ತಿಳಿದುಕೊಂಡಿರುವ ಈ ತಳೋದರಿಯ ಅಭಿಮಾನವೆಷ್ಟಿದೆ ನಿನಗೆ? ಓ ಕಾಕುತ್ಸ ಕುಲೋದ್ಭವನೆ, ಇವಳೇನು ದುಂಡು ಮಲ್ಲಿಗೆಯ ದಂಡೆಯೇ? ಇವಳು ಬೆಂಕಿಯ ಮಗಳು, ಬರಸಿಡಿಲಿನುಂಡೆ. ತನ್ನ ಹೊಟ್ಟೆಯ ಮಕ್ಕಳಾದ ಉಪಪಾಂಡವರನ್ನ ಬಿಡಾರದಲ್ಲಿ ಬಚ್ಚಿಟ್ಟು ಈ ದ್ರೌಪದಿ ನನ್ನ ಗಂಡನೊಬ್ಬನನ್ನೇ ಕಾಳಗಕ್ಕೆ ಕಳುಹಿದಳು. ಅವಳು ಮುರಿ ಮಾರಿಯ ಹೆಣ್ಣು. ಎಲೆ ಒತ್ತರೆ ನನ್ನ ಹೊಟ್ಟೆಯ ಮಕ್ಕಳ ಯುದ್ಧಕ್ಕೆ ತಕ್ಕವರಲ್ಲ ಎಂಬುದನ್ನು ಕಂಡುಹಿಡಿದು ಜಗದೆಚ್ಚರದ ಎಚ್ಚರಾಯಿ ಕಳಿಸಿಕೊಟ್ಟು ಜಗಜ್ಜೇತು ಅಭಿಮನ್ಯುವನ್ನು ಕಾಳಗಕ್ಕೆ ಹೇಳಿದೆಯಾ ಕೃಷ್ಣರಾಯ ಶ್ಯಾಮೆಯ ಸೆಡವಿನ ಶಬ್ದಗಳನ್ನು? ಅಯ್ಯೋ, ಸವತಿ ಮಾತ್ಸರದ ಬೆಂಕಿಡಿಗಳು ಎಡಬಿಡದೆ ಚಡತಾಕುತ್ತಿರೆ ಕಬರೆ ಪೋದದೇನೋ ಎನ್ನ ಕಾಂತನ ಕಳಕಳ ಸುಟ್ಟುರಿದು ಹೋಯ್ತಯ್ಯೋ ಅತ್ತೆ ಸುಭದ್ರೆಯ ಹೊಟ್ಟೆ ಪೂರ. ದ್ರೌಪದಿ, ನಿನ್ನ ಹೊಟ್ಟೆಯ ಮಕ್ಕಳಾದ ಉಪಪಾಂಡವರು ಬಿಡಾರದಲ್ಲಿ, ನಿನ್ನ ಸವತಿಯ ಸೌಭದ್ರೆಯನ್ನು ಯಮನ ಬಿಡಾರದಲ್ಲಿ. ಎತ್ತಿಹುದು ಅನ್ಯಾಯದ ಪಕ್ಷಪಾತ ಬ್ರಹ್ಮನ ಸೃಷ್ಟಿಯಲ್ಲಿ. ಅಣ್ಣ, ಈ ಪರಿ ನಕ್ಕವರಾರು? ತಂಗಿ ಕೃಷ್ಣ, ಯಾವನ ಮಾಯಿಗೆ ಸಿಲುಕಿ ವಿನಯವತಿ ಈ ಉತ್ತರ ಬಿರುನುಡಿಗಳ ನಾಡಿದಳೋ ಅವನೇ ಮುಂಬರುವ ಯುಗ ದೇವಕಲಿ. ದ್ವಾಪರದ ಆಳ್ವಿಕೆ ಮುಗಿಲಿ ಇರುವುದು 3 ದಿನಗಳಲ್ಲಿ. ಆ ಬಳಿಕ ಆ ಕಲಿದೇವನ ಆಳ್ವಿಕೆ ಈ ಭೂಮಿಯಲ್ಲಿ. ಹಾಗಾದರೆ ಅನಾಹುತದ ಹುತ್ತುಗಳೇ ಹೊರಹೋಗುವೇನು ಈ ಭೂಗರ್ಭದೊಳಗಿಂದ? ಒಂದು ಕಡೆ ನಂದನ ವನಗಳು, ಮತ್ತೊಂದು ಕಡೆ ಪಾಪ
ಬೆಳೆಸಿದ ಮಸಣದ ಅಡಿಗಳು. ಬರುತ್ತಾ ಮಸಣದ ಅಡಿಗಳು ಸುಟ್ಟು ಹುಟ್ಟುವವು ನಂದನವನಗಳಾಗಿ. ಅಣ್ಣ, ಹಾಗಾದ್ರೆ ಈ ಪೃಥ್ವಿಯ ತುಂಬಾ ನಂದನವನಗಳೇ. ಕೃಷ್ಣದೇವ, ನಾನಾವ ಸೃಷ್ಟಿಯೊಳಿದ್ದೆ, ಹಿರಿಯರಿಗೆ ಏನಾದರೂ ಬಿರುನುಡಿಗಳನ್ನು ಆಡಿದರೆ? ಏನಿಲ್ಲ, ನೀವಿಬ್ಬರು ಕಣ್ಮರಿಯಾಗಿ ಕಿವಿಗೊಟ್ಟು ಕೇಳುತ್ತಾ ಇರ್ರಿ ನನ್ನ ಹಾಗೂ ಕಲಿಯ ಸಂಭಾಷಣೆ. ಮುಂಬರುವನು ಕಲಿಯವತಾರ, ಮುಂಬರುವನು ಕಲಿಯವತಾರ, ದ್ವಾಪರದಾರಿಕೆ ಮುಗಿಸಿದ ಬಳಿಕ, ದ್ವಾಪರದಾರಿಕೆ ಮುಗಿಸಿದ ಬಳಿಕ, ಮುಂಬರುವನು ಕಲಿಯವತಾರ, ಮುಂಬರುವನು ಕಲಿಯವತಾರ. ಮೂರು ಯುಗದಿ ಮಿಗಿಲಾಗಿ ಮೆರೆಯುವ, ಮೂರು ಯುಗದಿ ಮಿಗಿಲಾಗಿ ಮೆರೆಯುವ, ಪ್ರಜ್ವಲಿಸುತ್ತ ವಿಜ್ಞಾನದ ಯುಗಕ್ಕೆ, ಪ್ರಜ್ವಲಿಸುತ್ತ ವಿಜ್ಞಾನದ ಯುಗಕ್ಕೆ, ಮುಂಬರುವನು ಕಲಿಯವತಾರ, ಮುಂಬರುವನು ಕಲಿಯವತಾರ, ದ್ವಾಪರದಾರಿಕೆ ಮುಗಿಸಿದ ಬಳಿಕ, ದ್ವಾಪರದಾರಿಕೆ ಮುಗಿಸಿದ ಬಳಿಕ, ಮುಂಬರುವನು 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 ಕಲಿಯವತಾರ. ಓ ಕೃಷ್ಣದೇವ, ಈ ನಿನ್ನ ಚರಣದಲ್ಲಿ ಕಲೆಯ ವಂದನೆಗಳು. ನಿನಗೆ ಮಂಗಳವಾಗಲಿ. ಓ ಯೋಗೀಶ್ವರ, ನೀನು ನಿರ್ಮಿಸುತ್ತಿರುವ ಈ ಗಾಂತರದಲ್ಲಿ ಪೃಥ್ವಿಯನ್ನೇ ಮೇಲೊತ್ತಿ ಬಂದೆ ಪಾತಾಳ ಕತ್ತಲ ಗರ್ಭದೊಳಗಿಂದ. ಪಾತಾಳ ಕತ್ತಲ ಗರ್ಭದೊಳಗಿಂದ ಬಂದರೂ ನಿನ್ನ ಮೈ ಬಣ್ಣ ಬಂಗಾರದ ಬಣ್ಣದಂತಿದೆ. ಅರಿಯದವನಂತೆ ಕೇಳುತ್ತಲ್ಲೋ ಆಗದರನೆ, ಕೇಳಿದ ಮೇಲೆ ಹೇಳಲೇಬೇಕಲ್ವೇ? ಕೇಳು ಕಮಲಾಕ್ಷಣಿ, ಪಾತಾಳ ಕತ್ತಲ ಗರ್ಭದೊಳಗಿಂದ ಬಂದಿದ್ದಕ್ಕೆ ನನ್ನ ಮೈ ಬಣ್ಣ ಕಪ್ಪಾಗಿತ್ತು. ಆದರೆ ಅದನ್ನೆಲ್ಲ ಉತ್ತರ ಎದೆಗರಿಸಿ ಕೆಂಪು ಬಣ್ಣವನಾದೆ. ಅದೆಲ್ಲ ಉತ್ತರ ಎದೆಯಿಂದ ಹರಿದು ಬಂದು ಸೇರಿತು ಸೃಷ್ಟಿಯ ರಸದು ನಿನ್ನ ಮೈಗೆಟ್ಟಲ್ಲ. ಹಾಗಾದರೆ ನನ್ನ ಆಳಿಕೆಯಲ್ಲಿ ಬರೀ ಕತ್ತಲವೇ? ಹೇಳು ವಾಸುದೇವ. ಕಳೆದ 3 ಯುಗಗಳು ಕಾಣದ ಬೆಳಕು, ಬೆಳಕೇ ಬೆಳಕು ನಿನ್ನ ಆಳ್ವಿಕೆಯಲ್ಲಿ. ಏನದು? ಬಿತ್ತರಿಸು ಬೆಸಸು ಬಿಂದು ಮಾಧವನೇ. 3 ಯುಗಗಳಲ್ಲಿಯೂ ಮೂಡದಂಥ ಮಹಾಮೇಧಾವಿಗಳು ಬಲಶಾಲಿಗಳು ಹುಟ್ಟಿ ಬರುವರು ನಿನ್ನ ಆಳ್ವಿಕೆಯಲ್ಲಿ. ಪಂಚಮಹಾಭೂತಗಳಿಗೆ ಪೂಜೆ ಕಟ್ಟಿತು ಮಾನವ ಸಮಾಜ, ಪಂಚಮಹಾಭೂತಗಳನ್ನೇ ದುಡಿಸಿಕೊಳ್ಳುವನು ಮಾನವ ಸಮಾಜ. ಓ ಕಲಿಪುರುಷನೇ, ನಿನ್ನ ಆಳ್ವಿಕೆಯಲ್ಲಿ ಆಕಾಶದಲ್ಲಿ ಹಾರಾಡುವ ವಿಮಾನಗಳನ್ನು ಕಂಡು ಗರುಡ ಗಾಬರಿಯಾಗುವ, ಬಲ್ಲಿದ ಎತ್ತುಗಳಿಲ್ಲದೆ ಒತ್ತರದ ನೋಡುವ ಬಂಡಿಗಳನ್ನು ಕಂಡು ಆ ನಂದಿಗೆ ದಂಗು ಬಡಿಯುವುದು, ಕಲ್ಲು ಕಬ್ಬಿಣವ ಹೆಪ್ಪು ಕಟ್ಟಿಸಿ ಕಟ್ಟಿದ ಆ ಸೇತುವೆಗಳ ಸ್ವರ್ಗೀಯ ಸೌಂದರ್ಯದಲ್ಲಿರುವ ಸೌದಂಗಳ, ಬೇರ್ ಬಂಡೆಗಳು ಕೊರೆದು ಮಾಡಿದ ಮೇಲ್ ಬಸಟೆಗಳ ಮತ್ತು ಶಿಲೆಗೋಪುರಗಳನ್ನು ಕಂಡು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವನು ವಿಶ್ವಕರ್ಮನು. ನಿಮಿಷಕ್ಕೆ ನಿರ್ಮಾಣವಾಗುತ್ತಿರುವ ಬಟ್ಟೆಗಳ ರಾಶಿ ರಾಶಿಯಾಗಿ ಒಟ್ಟುವುದನ್ನು ಕಂಡು ದಿಮ್ಮೂಢನಾಗುವನು ದೇವಾಂಗ ಮುನಿ. ಈ ಬಿತ್ತರದ ಭೂಮಿ ಸಾಲದು ನಿನ್ನವರ ವ್ಯವಹಾರ ಕುಶಲತೆಗೆ ಮಂಗಳ ಲೋಕದವರ ವ್ಯವಹಾರ ನಡೆಸುವರು. ಎತ್ತೇನು ಹೇಳಲಿ, ಸರ್ವಾಂಗ ಸುಂದರವಾಗಿ ಸೃಷ್ಟಿಯಾಗಿರುವ ಈ ಭೂಲೋಕವ ನೋಡಿ ಕೈಲಾಸ ವೈಕುಂಠಗಳ ಪುನರ್ರಚನೆ ಮಾಡಬೇಕೆಂಬ ಮನಸ್ಸುಂಟಾಗುವುದು ಆ ಹರಿಹರರಿಗೆ. ಕೃಷ್ಣದೇವ, ತ್ರುತ ತ್ರೇತ ದ್ವಾಪರ ಯುಗಗಳಂತಲೂ ನಾನೇ ಧನ್ಯಾತ್ಮನೇ. ಹೌದು, ಆದರೆ ಮತ್ತೇನು ಸುರು ಮುರಾರಿ? ಬೇಕಾದಂಥ ಬಟ್ಟೆಗಳನ್ನು ದಿನಕ್ಕೊಮ್ಮೆ ಬದಲಿಸಿ ತೊಟ್ಟು ಕಾಲ ಕಳೆಯುವರಿಲ್ಲಿ. ಆದರೆ ತುಂಡು ಬಟ್ಟೆ ಸಿಕ್ಕದು ಬಡವನ ಮೈಗೆ. ಇಂದ್ರನ ಅರಮನೆಯನ್ನು ನಾಚಿಸುವಂತ ಹಿರಿಮನೆಗಳು ಹುಟ್ಟಿದರೂ ಗುಡಿಸಲಲ್ಲಿ ಕಾಲ ಕಳೆಯುವುದು ಬಡಜನವು. ಬಾನಿನಿಂದಿಳಿದು ಬಂದ ಮಿಂಚೆ ಮನೆ ಮನೆಗೆ ದೀಪ ಹಚ್ಚಿ ಎಣ್ಣೆ ಇಲ್ಲದ ದೀಪ ಉರಿಸಿದರೂ ಬಡತನದೊಡಲಿಗೆ ತೊಟ್ಟು ತೈಲವಿಲ್ಲ. ಓ ಕಲಿಪುರುಷನೇ, ಒಟ್ಟಾರೆ ವಿಜ್ಞಾನಿಗಳ ಬಲ್ಲಿದವರ ಮತ್ತು ಸಿರಿವಂತರ ಕೈಯಲ್ಲಿ ಈ ಭೂಗೋಲಕ ಒಡಕುಗೋಲಕ. ಹಾಗಾದರೆ
ನಾನೆಂತ ನರಪೇತು ನರಜಂತು? ನರಪೇತು ನೀನಲ್ಲ, ನರೋತ್ತಮನೇ ನೀನು, ಧನ್ಯಾತ್ಮನೇ ನೀನು. ಶತಮಾನಗಳೆಂಬ ಸೋಪಾನಗಳನ್ನೇರಿ ಭವಿತವ್ಯದ ನೆತ್ತಿಯೊಳು ನಿಂತು ನೋಡಿದರೆ ಕಣ್ಣಿಗೆ ಕಾಣಬಹುದು ಈ ಭೂಲೋಕ ಆಗೊಂದು ಸ್ವರ್ಣಲೋಕ ಆಗಿದೆ. ಅದು ತಾನೇ ಸಕಲ ಮತ ಸಮನ್ವಯದ ಸಮಸ್ತ ಸಮತತ್ವದ ಅಮೃತ ಲೋಕ, ಶಾಂತಿ ಸಮೃದ್ಧಿಗಳ ಸ್ವರ್ಣಲೋಕ. ಈ ಭೂಲೋಕ ಗಾಯನಕ್ಕಿದು ಗಂಧರ್ವ ಲೋಕ, ಕಡೆಗಿದು ಕಿಂಪುರುಷ ಲೋಕ. ಮಾನವ ಚೇತನದಲ್ಲಿ ಮಹೇಶತ್ವವನ್ನು ಕಾಣುವ ರುಜುದೃಷ್ಟಿ ಬರುವುದು ಜಗತ್ತಿಗೆ ನಿನ್ನ ಆಳ್ವಿಕೆಯಲ್ಲಿ. ಧನ್ಯವಾದ, ನಮಸ್ತೆ. ಮಂಗಳ ನಮಸ್ತೆ. ದೇವಿ ಜಗದಂಬೆ ನಾನು ಸುಖ ಕಾಂಬೆ, ಹೇ ದೇವಿ ಜಗದಂಬೆ ನಾನು ಸುಖ ಕಾಂಬೆ. ಭಕ್ತರ ಪ್ರತಿಬಿಂಬೆ ಹರಸೈಶನರಂಬೆ, ಭಕ್ತರ ಪ್ರತಿಬಿಂಬೆ ಹರಸೈಶನರಂಬೆ, ಹೇ ದೇವಿ ಜಗದಂಬೆ ನಾನು ಸುಖ ಕಾಂಬೆ. ಕತ್ತಲ ವರಿಸಿಹುದು ಕುರುಕುಲದ ಗಗನಕ್ಕೆ, ಮತ್ತೆ ನೀ ಪರಿಹರಿಸಿ ಚೆಲ್ಲು ಬೆಳಕೆ. ಸುತ್ತಲವರಿಸಿಹುದು ಸೋಲಿನ ಜ್ವಾಲೆ, ಕತ್ತರಿಸು ಕಮಲಾಕ್ಷಿ ಹೋಗಿಯ ಬಾಲೆ, ಕತ್ತರಿಸು ಕಮಲಾಕ್ಷಿ ಹೋಗಿಯ ಬಾಲೆ. ದೇವಿ ಜಗದಂಬೆ ನಾನು ಸುಖ ಕಾಂಬೆ, ನಾನೆಂದು ಸುಖ ಕಾಂಬೆ. ಓ ಚಂಡಿ ಚಾಮುಂಡಿ, ಪುಣ್ಯದಲ್ಲಿ ವರ್ತಿಸಲಿ ನನ್ನ ಮಾಂಗಲ್ಯ ಭಾಗ್ಯ. ಬೇಡಿನ್ಯಾವ ಭಾಗ್ಯವೋ ಸೌಭಾಗ್ಯದ ಹೊರತು. ಓ ಗೌರಿ, ಮೈದೋರಿ ಮಾಡು ಹರಕೆಯ. ನೀಲಾಕಾಶದಿಂದ ಭೂಮಿಗೆ ಇಳಿದು ಬಾ, ಇಲ್ಲವೇ ಈ ಭೂಮಿಯ ಬಸಿನಲ್ಲಿ ಬಗೆದು ಬಾ. ಎಂತಾದ್ರೂ ಬಾ, ಹೇಗಾದ್ರೂ ಬಾ. ತಡ ಮಾಡಿದರೆ ತಲೆ ತೆಗೆದಿಡುವೆ ನಿನ್ನ ಪಾದದ ಅಮ್ಮ ಅಮ್ಮ, ಕೈಯಲ್ಲಿ ಕತ್ತಿ ಹೇಗಮ್ಮ? ಕತ್ತನ್ನು ಕಡಿದುಕೊಂಡು ಸಾಯಬೇಕೆಂದು ಮಾಡಿದ್ದೀಯೆ. ನಾನು ಕತ್ತನ್ನು ಕಡಿದುಕೊಳ್ಳದಿದ್ದರೆ ಈ ತಾಯಿ. ಹಾಗಾದರೆ ಮೊದಲು ನನ್ನ ಕತ್ತು ಕಡಿದು ಹಾಕಮ್ಮ. ಇಲ್ಲ ಮಗು, ಈ ಮಹಾ ತಾಯಿಗೆ ಯಾರ ತಲೆಯೂ ಬೇಕಾಗಿಲ್ಲ, ಯಾರ ರಕ್ತವೂ ಬೇಕಾಗಿಲ್ಲ. ಅವಳೇನೋ ನೆತ್ತರವನ್ನು ನಿಶ್ಚಯಿಸುವುದಿಲ್ಲ. ಹಾಗಾದರೆ ಕೈಯಲ್ಲಿ ಕತ್ತಿ ಏಕಮ್ಮ? ಅದೇನು ಭಕ್ತಿಯ? ಭಕ್ತಿಯನ್ನು ಬಿಚ್ಚಿ ತೋರಿಸುವುದಕ್ಕೆ ಬಿಚ್ಚು ಕತ್ತಿ ಬೇಕೇನಮ್ಮ ತಾಯಿ? ಈ ತಾಯಿ ಎಲ್ಲವನ್ನು ಕಾಣುವಳೆಂದು ಹೇಳುತ್ತಿ, ಆದರೆ ಗೊತ್ತಾಗದೇನು ಈಕೆಗೆ ನಿಮ್ಮ ಹೃದಯ? ಅಂತ ಭಾಗ್ಯ ಬೇಕಲ್ಲ ಮಗು ನನ್ನ ಅದೃಷ್ಟದಲ್ಲಿ. ಅಮ್ಮ ಅಮ್ಮ, ನನಗೆ ನೀನು ಬೇಕು, ನಾ ಬಿಡುವುದಿಲ್ಲ ನಿನ್ನ ಕೈ. ಕಣ್ಬೆಳಕಿನಲ್ಲಿ ನನ್ನ ಕಣ್ಣುಗಳು ತೆರೆಯುವು. ನನ್ನ ಕಣ್ಣುಗಳಿಗೆ
ಬೆಳಕಿದ್ದರೇನು? ನೀನಿಲ್ಲದಿದ್ದರೆ ಕತ್ತಲು, ಬರೀ ಕತ್ತಲು. ಈ ಭೂಮಿಯ ಪಾಲಿನ ಬೇರುಗಳೆಲ್ಲವೂ ಬೇಡಾಗುತ್ತಲಿದೆ. ಇದೊಂದೇ ಬೇರು ಕಾಲ್ತೊಣಕಾಗಿದೆ. ಎದೆಗಿಡುವಿ ಏಕೆ ಭಾನುಮತಿ? ಕತ್ತಿ ಎಂಬುದು ಕಂಠದೊಳಿಡಲು ಅದೇನು ಮುತ್ತಿನ ಹಾರವಲ್ಲ. ಹಾಗಾದ್ರೆ ಈ ಮುತ್ತನ್ನು ಎದೆಗೊತ್ತಿಕೊಳ್ಳಲಿ, ಇಲ್ಲವೇ ಈ ಕತ್ತಿಯಿಂದ ಎದೆಗಿಳಿದುಕೊಳ್ಳಲಿ. ಅಮ್ಮ, ನಿನ್ನನ್ನು ನೋಡಿದರೆ ಅಂಜಿಕೆ ಆಗುತ್ತಿದೆ ನನ್ನ ಎದೆಗೆ. ನಿನ್ನ ಮುಖದಲ್ಲಿ ಬಂದ ಈ ಕಳೆ ಭಯಾನಕವಾಗಿದೆ ಅಮ್ಮ. ನೀ ಸಾಯುವುದಾದರೆ ಮೊದಲು ನನ್ನನ್ನು ಕೊಲ್ಲಮ್ಮ. ಇಲ್ಲ, ಸಾಯುವುದಿಲ್ಲ. ಜೀವನದ ಮಮತೆಯ ಮುಡಿವಿಟ್ಟುಕೊಂಡು ಮುಂದಾಗಿ ನಡಿವೆ. ಇನ್ನು ಇಂದಾಯ್ತು ಸಾವು. ಕಂದ ಬಾರ, ನಿನ್ನ ತಾಯಿ ನಾನೀನಯ್ಯ. ಈ ಜೀವ ನಿನದೇನಯ್ಯ. ಕಂದ ಭಾನುಮತಿ, ಅಪ್ಪಾಜಿ, ಅಪ್ಪಾಜಿ, ಅಮ್ಮ ಕತ್ತಲು ಕೊಡೆದುಕೊಂಡು ಸಾಯಬೇಕೆಂದು ಮಾಡಿದ್ದಾಳೆ ಅಪ್ಪಾಜಿ. ಏನು ಹುಚ್ಚಿದು ಭಾನುಮತಿ? ಅವರ ಕೈ ಬಿಡಬೇಡ, ನಾನೀಗ ಬರುವೆ. ಭಾನುಮತಿ, ಏನು ಹುಚ್ಚಿದು? ಒಪ್ಪುವ ದಾರಿ ಬಿಟ್ಟು ತಪ್ಪು ದಾರಿಗೆ ಹಿಡಿದು ಈ ಪುಸಿ ಪದಾರ್ಥವನ್ನು ನಂಬಿ ಪ್ರಾಣ ಕೊಡಬಹುದೇ? ಈ ಚಿತ್ರಪಟದಲ್ಲಿ ಅವು ತಗೊಂಡಿರುವಳೆ ಕಂಬದೊಳಗಿಂದ ಬರಲಿಲ್ಲವೇ ಆ ಪ್ರಹ್ಲಾದನ ದೇವರು? ನೆಲದೊಡಲಿನಿಂದ ಉದ್ಭವಿಸಲಿಲ್ಲವೇ ವೀರಭದ್ರ ದೇವರು? ಆದರೆ ನನಗಂತಹ ಭಾಗ್ಯವೆಲ್ಲಿದೆ? ನನ್ನ ಪಾಲಿಗೋ ದೇವರು ಕಲ್ಲು. ಗಜಾಂತ ಲಕ್ಷ್ಮಿ ಇತ್ತು, ಅಬ್ಬರದ ಐಸಿರಿ ಇತ್ತು, ಸಾರ್ವಭೌಮತ್ವದ ಸಿಂಹಾಸನವಿತ್ತು. ಅವೆಲ್ಲವೂ ನನ್ನನ್ನು ಎಲ್ಲೂ ಬಿಟ್ಟು ಹೋಗಿಲ್ಲ, ಮುಂದಾದರೂ ಬಿಟ್ಟು ಹೋಗಲಾರವು. ಎನ್ನು ನೀನು ನನ್ನ ಮಾವನವರ ಮಾತಿನಂತೆ ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಮಾವನವರ ಹಂಬಲವೇ ನಿಮ್ಮ ಎದೆಯಾಗದಲ್ಲಿ. ಪರಿಣಾಮ ನೋಡಿಕೊಂಡಾದರೂ ಬಗೆ ಬದಲಾಯಿಸಿಕೊಳ್ಳಬೇಕಲ್ಲ. ನಮ್ಮ ಮಾವನವರ ಎದೆಯಾಳ ನಿರ್ಮಲ, ಆದರೆ ಅವರ ಎದೆಯ ಪರದೆಯೊಳಗೆ ತುಂಬಿಕೊಂಡಿದೆ ರಾಜಕಾರಣದ ಬಂಧ. ನಿಮ್ಮ ಮಾವನವರ ರಾಜಕಾರಣದ ಸಂಚು ಕೌರವರ ಬಾಳನ್ನು ಕುಕ್ಕುವ ರಣ ಹಂಚಿನ ಚುಂಚು. ಅಕ್ಕನ ಮಕ್ಕಳ ಬಾಳನ್ನು ಪಾಲಗೈದ ನಿಮ್ಮ ಮಾವ ಶಕುನಿ ಅತಿ ಕಂಸ. ನಿಂದಿಸಬೇಡ ನನ್ನ ಮಾವ ಶಕುನಿಯನ್ನು. ಅಖಿಲ ಜಗತ್ತೆ ನಿಂದಿಸುವುದು ಶಕುನಿಯನ್ನು ಸೂರ್ಯಚಂದ್ರನಿರುವ ಪರ್ಯಾಂತ. ಭಾರತ ಮಾತೆಯ ಅವಳಿ ಜವಳಿ ಮಕ್ಕಳಂತಿರುವ ಕೌರವ ಪಾಂಡವರನ್ನು ಕುಟ್ಟಿಸಿ ಇಡೀ ತುಂಬಿ ಮನೆ ದೊಡ್ಡ ಮರೆಯನ್ನು ಮುರಿದು ತಿನ್ನುವಂತೆ ಮಾಡಿಟ್ಟನು ನಿಮ್ಮ ಮಾವ ಶಕುನಿ ಭಾರತದ ಭವಿತವ್ಯವನ್ನು. ಕೌರವೇಶ, ಇಷ್ಟಾದ್ರೂ ಹಿಂಸೆ ಜಾರಿ ಬಿಡಲೆ ಕತ್ತಿ ಅತಿ ನಿಂತು ನೋಡುತ್ತಿರಲಿ ಜಗವನ್ನು ಶಾಂತಿಯನ್ನು. ಓ ಸ್ವಪ್ನ ಮುದ್ರಿತ ಪ್ರಾಣಿ, ನನಗೊತ್ತದ ವಿಚಾರ ನನ್ನ ಎದೆಗೆಸೆದ ಖಡ್ಗಾಧಾರ. ಪತಿಗೆ ಒಗ್ಗದ ಕಲ್ಪನೆಗಳನ್ನು ಮೆಲಕಾಡುವುದು ಸತಿಗೆ ತರವಲ್ಲ. ಓ ಗೃಹ ದೇವತೆ, ಇಂತಹ ಕಲ್ಪನೆಗಳ ಅಲುವಿನಿಂದ ಕೊರೆಯಬೇಡೆನ್ನಿದೆಯಾ? ಮತ್ತೆ ಶಪಿಸಬೇಡ ನನ್ನ ಮಾವ ಶಕುನಿಯ. ಇಂದೆನ್ನ ಮಾವನು ನನ್ನ ಪಾಲಿನ ದೇವನಾಗಿರುವನು, ಅದನ್ನು ತಿಳಿಸಲಿಕ್ಕೆ ಬಂದೆ. ಏನದು? ಕೇಳು ಕರಿಪುರದರಸಿಯೇ, ಕಾಲ ಗರ್ಭದಳು ಹೊಕ್ಕು ನೋಡಬಲ್ಲ ಸಂಜಯ ದೇವನು ಸಹಜವಾಗಿ ಸಾರಿದನು ಧೃತರಾಷ್ಟ್ರ ದೊರೆಯ ಮುಂದೆ. ಏನೆಂದು ಸಾರಿದನು ಆ ಸಂಜೆ ದೇವರು? ನನ್ನ ಸಾವಿನ ಬಗ್ಗೆ.
ಕೇಳು ಕವಿಪುರದರಸಿಯೇ, ಈ ಭಾರತದ 18ನೆಯ ದಿನವೆನಗೆ ಮೃತ್ಯುವಿನ ದಿನ. ಆದರೆ ಅಂದಿನ ದಿನದ ಸಾವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಹಂಚಿಕೆಯನ್ನು ಹೇಳಿದನು ಸಂಜಯ ದೇವನು. ನಮ್ಮ ಮಾವನವರ ಮಾತಿನ ಚಮತ್ಕಾರದಲ್ಲಿ ಸಿಕ್ಕು. 18ನೆಯ ದಿನದ ಬೆಳಗಿನಿಂದ ಮರುದಿನ ಉದಯ ಬೆಳಕು ತರುವ ತನಕ ನಾನು ವೈಶಂಪಾಯನ ಸರೋವರದಲ್ಲಿ ಮುಳುಗಿರಬೇಕು. 19ನೆಯ ದಿನದ ಸೂರ್ಯೋದಯದೊಡನೆ ಈ ನಿನ್ನ ಗಂಡ ಉದ್ದಂಡ ಆಯುಷ್ಯವಂತನು. ಆದರೆ ನಿನ್ನ ಸಹಾಯವಿಲ್ಲದೆ ಸಾಧ್ಯವಿಲ್ಲದು ನನಗೆ. ಸತಿಯ ಸಹಾಯ ಪತಿಗೆ ಸತತವಾಗಿದೆ. ಹೇಳಿ ಸ್ವಾಮಿ, ನನ್ನಿಂದ ಯಾವ ಸಹಾಯ ಮಾಡಬೇಕು ಹೇಳಿ. ಕೇಳು ಹಸ್ತಿನಾಪುರದ ಮಹಾರಾಣಿ, ಬಾಣ ಮಂಚದ ಮೇಲೆ ಮಲಗಿರುವ ಭೀಷ್ಮರನ್ನು ಕಂಡು ಕೇಳಿ ತರಬೇಕು ಅವರ ಕೊರಳಲ್ಲಿರುವ ಜಲಸ್ತಂಭ ರತ್ನವನ್ನು. ಆ ಜಲಸ್ತಂಭ ರತ್ನವನ್ನು ಅವರ ತಾಯಿ ಗಂಗಾದೇವಿ ಅವರ ಕೊರಳಿಗೆ ಕಟ್ಟಿರುವಳು. ಆ ಜಲಸ್ತಂಭ ರತ್ನವನ್ನು ಕಟ್ಟಿಕೊಂಡ ಮನುಷ್ಯನು ನೀರಿನೊಳಗೆ ಮುಳುಗಿರಬಹುದು 3 ದಿನಗಳವರೆಗೆ. ಆ ಜಲಸ್ತಂಭ ರತ್ನ ನಿನ್ನ ಕೈಗೆ ಬಂದುದಾದರೆ ನಾನು ಮಾಡ ಮೀರಿದ ಮೃತ್ಯುಂಜಯ. ಪ್ರಾಣದರಸನ ಪ್ರಾಣ ರಕ್ಷಿಸುವಂತ ರತ್ನವನ್ನು ನಿಮ್ಮ ಕೈಯೊಳಗಿಡುವೆ. ನನ್ನ ಪ್ರಾಣ ಪಕ್ಷಿಯನ್ನ ತೆತ್ತು ಸ್ವಾಮಿ. ಈಗ ಪಾತ್ರವನ್ನು ಚೆನ್ನಾಗಿ ಅಭಿನಯಿಸಿದನಲ್ಲವೇ? ಎಳ್ಳಿನಷ್ಟು ತಪ್ಪಿಲ್ಲ ಚೇಚೆ ಧೃತರಾಷ್ಟ್ರ ತನಯ. ನಟನೆಂದರೆ ನೀನೇ ನಟ, ನಟ ಸಾರ್ವಭೌಮ. ಈ ನಿನ್ನ ನಟನ ಕಲೆಯು ಈ ದರ್ಶಕನಿಗೂ ದಂಗುಬಡಿಸಿದೆ ನಿನ್ನ ಅಭಿನಯ ಚಾತುರ್ಯದಲ್ಲಿ. ದುರ್ಯೋಧನ ಭೀಷ್ಮರನ್ನು ಕಂಡು ಕೇಳುವಳು ಭಾನುಮತಿ, ಬಿಚ್ಚಿ ಕೊಡುವನು ಜಲಸ್ತಂಭ ರಕ್ತವನ್ನು ಆ ಸುಮತಿ. ಆಮೇಲೆ ನೀನು ಮರಣ ಮೀರಿದ ಮೃತ್ಯುಂಜಯ. ಮಾಮ, ನಾನು ಮೃತ್ಯುಂಜಯನೇ? ಹೌದಯ್ಯ, ಹೌದು. ಮೀರಿದ ಬಳಿಕ ನಿನಗಾರ ಭಯ? ಅಂದ ಬಳಿಕ ನನಗೆಲ್ಲ ಭಯ. ನಿನಗಾರ ಭಯವಯ್ಯ? ಮರಣವನ್ನೇ ಮೀರಿದ ಬಳಿಕ ನಿನಗಾರ ಭಯ? ಎಳ್ಳಿನಷ್ಟಾದರೂ ತಪ್ಪಿಲ್ಲ ಈ ಮಾತಿನಲ್ಲಿ. ಸರಿ, ನೀನು ಮುಂದೆ ನಡೆ, ನಾವು ಬರು. ಮೃತ್ಯುಂಜಯ, ಮೃತ್ಯುಂಜಯ, ಮರಣ ಮೀರಿದ ಮೃತ್ಯುಂಜಯ. ಕುರುಕ್ಷೇತ್ರದಲ್ಲಿ ಬಲಿಯಾಗಲೆಂದುಳಿದ ಕೊನೆಯ ನರಗುರಿ ನೀನು. ನಿನ್ನ ಮರಣಕ್ಕೆ ಸಾಕ್ಷಿಯಾಗಲಿರುವುದು ಆ ನರ ವೈಶಂಪಾಯನ ಜಲ. ಎಲವೋ ನನ್ನ ಕೈ ತಳದ ಕುಳುವೆ ಎಂದು ನಾನು ನಿನ್ನಪ್ಪನ ಮನೆಯಲ್ಲಿ ಕಾಲಿಟ್ಟೆನೋ ಮಾರಿ ಹೊಕ್ಕ ಮನೆಯಾಯಿತು ನಿನ್ನ ಮನೆ. ಎಲವೋ ಕೌರವ ಕುನ್ನಿಯೇ, ಏನೊಂದು ಕಾರಣವಿಲ್ಲದೆ
ಗುರುಗಳಿಗೆ ತಿರೋದಕವನ್ನು ಕೊಟ್ಟು ಪಿಂಡ ಪ್ರದಾನ ಮಾಡುವೆ. ಆಗ ನನ್ನ ಆತ್ಮಕ್ಕೂ ಅಗಲಿರುವ ನನ್ನ ಬಂಧುಗಳ ಆತ್ಮಕ್ಕೂ ಶಾಂತಿ ಶಾಂತಿ ಶಾಂತಿ. ಮಸಣವಾಗಿರುವ ನನ್ನೆದೆಯಲ್ಲಿ ಮೋಹ ಮಮತೆಗಳನ್ನೆಲ್ಲ ವಸ್ತು ಮಾಡಿದಲ್ಲಿ ಕುರುಕ್ಷೇತ್ರ ಬ್ರಹ್ಮ ಕಪಾಲಕ್ಕೆ ರಕ್ತ ಕೊಡಿಸಿದರಲ್ಲಿ ಕುರುಕ್ಷೇತ್ರದಲ್ಲಿ ಲೆಕ್ಕವಿಲ್ಲದೆಷ್ಟು ನರಳ ಶಾಪ ತಾಪಗಳ ಭಾರ ಹೊತ್ತು ಹಿಕ್ಕದಲೆ ಮುಕ್ಕಿದಲೆ ಮುಕ್ಕಿನಡಲೆ ನನ್ನದೇ ಮಾರ್ಗದಲ್ಲೇ ವೇದ ನೀತಿಗೆ ಪಟ್ಟ ಕಟ್ಟಿ ವೇದ ನೀತಿಗೆ ಪಟ್ಟ ಕಟ್ಟಿ ಕೊಲೆ ಸುಲಿಗೆ ಕೊಲೆ ಸುಲಿಗೆ ಕ್ರಿಯ ಪರಿಣಾಮಿಗಳ ಬೀಜವ ಬಿತ್ತಿ ಭಾರತೀಯ ಸಂಪದವ ಸುಲಿದಿಟ್ಟೆ. ಅಂತಃಕಲಾಗ್ನಿಯೋಡುರಿದ ಬರದ ಭೂಮಿ ಸುಡುಗಾಡುವಂತೆ ಮಾಡಿ ಹೊರಹೊರಟೆ ಪರಲೋಕ ಯಾತ್ರೆಗೆ ಕಟ್ಟು ಕದಡಿಗೆ ಹಟ್ಟಿ ಮಂಗಳಮಸ್ತು ಮಾಧವನೇ, ಹೇಗೆ ನಡೆದಿದೆ ನಿನ್ನ ನಾಟಕ ಸರ್ಪಶೇನನೆ? ಚೆನ್ನಾಗಿ ಕಳೆ ಕಟ್ಟಿದೆ ಸರ್ಪಭೂಷಣನೇ. ಏನು ಮಾಯ ನಾಟಕ ನಿನ್ನದು ನೀಲಾಂಗದನೆ. ನಿನಗೂ ಆಶ್ಚರ್ಯ ನೀಲಕಂಠನೆ. ಆ ಮಹಾಮಾಯೆಯನ್ನು ಮದುವೆ ಮಾಡಿಕೊಂಡ ಮಹಾಮಾಯಾವಿಗೂ ಆಶ್ಚರ್ಯವೇ? ಆ ಮಾಯೆ ಆ ನಾರಾಯಣಿ ನಿನ್ನಕ್ಕ ನಾರಾಯಣನೇ. ನನ್ನಕ್ಕನ ಕಿವಿ ಚುಚ್ಚಿದ ನೀನೆಂಥ ಅಕ್ಕ ಸಾಲಿಗನು? ನಿನ್ನ ಅಕ್ಕನನ್ನು ದಕ್ಕಿಸಿಕೊಳ್ಳಬೇಕಾದರೆ 2 ಕಣ್ಣುಗಳಿಂದ ಆಗದೆಂದು 3ನೇ ಕಣ್ಣನೊಂದು ಹಣೆಯಲ್ಲಿ ಹೊತ್ತುಕೊಂಡು ಮುಕ್ಕಣ್ಣನೆಂದು ಕರೆಸಿಕೊಳ್ಳಬೇಕಾಯಿತು. ಇರಲಿ, ಹರಿಯು ಆ ಶಿಬಿರವನ್ನು ಬಿಟ್ಟು ಈ ವೈಶಂಪಾಯನ ಸರಸಿಯ ಬಳಿ ಬಂದುದೇಕೆ? ಏನೆಂದರಿಯದ ಮಹಾತ್ಮನು. ಇರಲಿ, ತಾವೇಕೆ ತಮ್ಮ ತಾಣವನ್ನು ಬಿಟ್ಟು ಬಂದುದೇಕಿಲ್ಲಿ? ಹಬ್ಬ, ತಿಳಿವಿಲ್ಲದ ಗೊಲ್ಲನು. ಓ ಗೊಲ್ಲನ ಮಾವನೇ, ಗೊತ್ತುಂಟು. ಆದರೆ ಗೌರಿ ವಲ್ಲಭನ ಗತ್ತು ಗೊತ್ತಾಗದು. ಆ ಗೌರಿಯೇ ನನ್ನನ್ನು ಕಳುಹಿಸಿಕೊಟ್ಟಳಿಲ್ಲಿಗೆ. ನಿನ್ನಕ್ಕ ನಾರಾಯಣಿಯಲ್ಲದೆ ಇನ್ನಾರು ಕೆರಳಿಸಬಲ್ಲರು ಸೃಷ್ಟಿ ರಸವನ್ನು ನನ್ನ ಕಂಠದಲ್ಲಿ. ಓ ವೃಷ್ಟಿಕುಲ ತಿಲಕನೇ, ಸಾವಿರಾರು ಕಲ್ಪಗಳ ತಪಸ್ಸಿಗೂ ಸಾಧ್ಯವಾಗದ ಸಾಂಖ್ಯವನ್ನು ಸಾಧಿಸಿಯನು ಆ ಅಶ್ವತ್ಥಾಮ. ತನ್ನ ಅನಂತ ಜನ್ಮಗಳ ಪುಣ್ಯ ಬಲದಿಂದ ಆತನೀಗ ತಪ್ತ ತೇಜ ಪಿಂಡಾಂಡ. ಆ ತಪ್ತ ತೇಜ ಪಿಂಡಾಂಡದಿಂದ ಹೊರಹೊಮ್ಮಿದ ತಪನ ಕಿರಣಗಳು ಒರೆದವು ಕೈಲಾಸದಲ್ಲಿ ತುಂಬಿಕೊಂಡಿತು ತಪಸ್ಸಿನ ತಪದ ಜ್ವಾಲೆ. ಆದ್ದರಿಂದ ಕಳುಹಿದಳೆನ್ನನ್ನು ಗಿರಿಜೆ ಅಶ್ವತ್ಥಾಮನಿಗೆ ವರಪ್ರದಾನ ಮಾಡಿದರು. ಓ ನಂದಿವಾಹನನೇ, ನೀನಾ ವರಪ್ರದಾನ ಮಾಡಲಿರುವೆ ಆ ಅಶ್ವತ್ಥಾಮನಿಗೆ? ದೇವದಾನವರು, ಗಂಧರ್ವ ಕಿಂಪುರುಷರು, ಮತ್ತೆ ಮರ್ತ್ಯದ ಮಾನವರು ಆರಿಂದಲೂ ಸೋಲು ಬಾರದಿರಲಿ ಎಂದು ವರಪ್ರದಾನ ಮಾಡುವೆ ಆ ಅಶ್ವತ್ಥಾಮನಿಗೆ. ತಡೆ ತ್ರಿಶೂಲಧರನೇ, ಕೆಡಿಸದೆವು ನನ್ನ ರುದ್ರ ನಾಟಕವನ್ನು. ನಿನ್ನ ನಾಟಕವೆಂದಿಗೂ ಕೆಡಲಾರದು. ಈ ನಾಟಕದಿಂದ ನೀನಾಗುವೆ ರಸಿಕರಿಗೆ ಗುರು. ಈ ನಿನ್ನ ನಾಟಕದ ಕಥಾ ಸಂವಿಧಾನ ಆಳವಾದ 9 ರಸಗಳಿಂದ ತುಂಬಿದ ರಸಸೃಷ್ಟಿ, ರಸಿಕರಿಗೆ ಸಂತುಷ್ಟಿ. ನನ್ನ ವರದಿಂದ ಅಶ್ವತ್ಥಾಮ ಅಜಯನಾದರೂ ಆವ ದಿನದೊಳು ಗರತಿಯ ಕರುಳ ನುರಿಗೆ ಕಾರಣನಾಗುವನೋ ಅಂದೇ ಅವನಿಗೆ ಸೋಲು ಸಿದ್ಧ. ನೀನು ರಚಿಸುವ ರಕ್ತರಾತ್ರಿ ನಾಟಕಂ ಸಫಲಂ. ಮಂಗಳಮಸ್ತು. ಆವ ದಿನದೊಳು ಗರತಿಯ ಕರುಳ ನುರಿಗೆ ಕಾರಣನಾಗುವನು ಅಶ್ವತ್ಥಾಮ.
ಅಂದೇ ಅವನಿಗೆ ಸೋಲು. ಹೋಗು ಹೋಗು. ಸ್ಮರಣ ಕಳುಹುವೆನ ಸ್ತ್ರೀ ರೂಪದೇ ಕರುಣಿಸಲು ಗುರುಪುತ್ರನ ಪಾತ್ರವ ಹರನ ಸಾಕ್ಷಿಯ ನಿರಿಸಿ ರಚಿಸುವೆನ ದೃಶ್ಯವೋ ಸರಸವೋ ರಸಿಕರಿಗೆ ದೃಶ್ಯವೋ